ದೆಹಲಿ ನಮ್ಮ ದೇಶದ ರಾಜಧಾನಿ. ಕಳೆದ ಕೆಲವು ದಿವಸಗಳಿಂದ ಹಲವು ವಿಪರೀತಗಳಿಗೆ ಸುದ್ದಿ ಮಾಡಿದಂತಹ ಹೊತ್ತು. ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಖಂಡಿತವಾಗ್ಲೂ ಕೂಡ ಹಲವು ಸುದ್ದಿಗಳು ಹೊರಗೆ ಬರಲೇಬೇಕು. ಯಾಕೆಂದರೆ ದೇಶ ಕಾಯುತ್ತೆ. ಸಂಸತ್ತಿನ ಅಧಿವೇಶನಗಳು ನಡೆಯುವಾಗ ಜನಕ್ಕೆ ಬೇಕಾಗಿದ್ದನ್ನು ಏನು ಮಾಡ್ತಾರೆ, ಜನವಿರೋಧಿ ಏನಾದರೂ ಬಂದುಬಿಟ್ರೆ ನಾವು ಹೇಗೆ ಇದನ್ನು ಅನ್ನುವ ರೀತಿಯಲ್ಲಿ ದೇಶ ಕಾಯ್ತಾ ಇರುತ್ತೆ ಪ್ರತಿ ಅಧಿವೇಶನ. ಆದರೆ ಈ ಸಾರಿಯ ಅಧಿವೇಶನ ಮಾತ್ರ ವಿಪರೀತ ಅತಿರೇಕಗಳಿಗೆ ಸಾಕ್ಷಿಯಾಗಿ ನಿಂತುಬಿಟ್ಟಂತಹ ಹೊತ್ತು. ಜಂತರ್ ಮಂತರಲ್ಲಿ ನಡೆದಂತಹ ಅತಿರೇಕಗಳು, ವಿಪರೀತಗಳು ಮತ್ತು ಅದನ್ನು ಜಸ್ಟಿಫೈ ಮಾಡಿಕೊಳ್ಳುವಂತಹ ಗಳಿಗೆಗಳು ಬಂದು ಹೋಗಿರುವಂತಹ ಆತಂಕಕಾರಿ ಸಂದರ್ಭ ಇರುವಾಗ ಜನಶಕ್ತಿ ಮೀಡಿಯಾ ಅಂದ್ಕೊಂಡಿರೋದು ಒಟ್ಟಾರೆಯಾಗಿ ನಡೆದಂತಹ ಜಂತರ್ ಮಂತರಿನ ಆ ಒಂದು ಘಟನೆಗಳು ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ನೀಟಂತಹ ಪರೀಕ್ಷೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಪರೀಕ್ಷೆ, ಅಲ್ಲಿ ನಡೆದಂತಹ ಹಗರಣ, ಅಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಮತ್ತು ಅದನ್ನು ಪ್ರಶ್ನೆ ಮಾಡಿದಂತಹ ವಿದ್ಯಾರ್ಥಿಗಳು ಮತ್ತು ಆ ವಿದ್ಯಾರ್ಥಿಗಳು ಅಂಥದ್ದನ್ನು ಪ್ರಶ್ನೆ ಮಾಡುವಾಗ ಬೇಕೋ ಬೇಡವೋ ಅನಗತ್ಯವಾಗಿ ಬಂದಂತಹ ಸುಪ್ರೀಂ ಕೋರ್ಟಿನ ಸಂದರ್ಭದಲ್ಲಿ ಜಿರಳೆ ಅಂತನ್ನುವಂತಹ ಒಂದು ವ್ಯಾಖ್ಯಾನ, ಅದನ್ನಿಟ್ಟುಕೊಂಡು ಒಬ್ಬ ಯೂಟ್ಯೂಬರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಯುವ ತಲೆಮಾರಿನ ಯುವಕ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಜಸ್ಟ್ ಅದೊಂದು ಸೋಷಿಯಲ್ ಮೀಡಿಯಾದ ಮಾತು ಅಷ್ಟೇ ಆಗಿತ್ತು. ಆದರೆ ಇವತ್ತು ಕಾಕ್ರೋಚ್ಗಳು ಅಥವಾ ಜಂಜೀಗಳು ಇಡೀ ದೇಶದ ಒಂದು ದಿಕ್ಕನ್ನು ನಾವು ಬದಲಿಸುವ ತಾಕತ್ತಿದೆ ಅಂತ ಹೇಳಿದಂತಹ ಹೊತ್ತು. ಸೊ ಈ ವಿಷಯಗಳನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ನಾವಿವತ್ತು ಬಂದಿರೋ ಅಂಥದ್ದು. ನಾನು ವಿಮಲಾ KS, ಇದು ಜನಶಕ್ತಿ ಮೀಡಿಯಾ. ನಮ್ಮ ಜೊತೆಗೆ ಇವತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಸಾಮಾನ್ಯವಾಗಿ ಕಾಕಿ ಹಾಕಿದವರು, ವರ್ದಿ ಹಾಕಿದವರು, ಸಮವಸ್ತ್ರ ಧರಿಸಿದವರು ಅಂದರೆ ಅವ್ರು ತುಂಬ ಸ್ಟ್ರಿಕ್ಟು, ಅವ್ರ ಪ್ರಪಂಚ ಬೇರೆಯೇ ಅಂತ ಅಂದ್ಕೊಳ್ಳುವಂತಹ ಅಭಿಪ್ರಾಯಗಳು ಮೂಡಿಸಲ್ಪಟ್ಟಿವೆ ಅಥವಾ ತನ್ನಷ್ಟಕ್ಕೆ ತಾನೇ ಇದ್ಬಿಟ್ಟಿರ್ತದೆ. ಆದರೆ ಖಾಕಿಯ ಒಳಗಡೆ ಸಾಂಸ್ಕೃತಿಕ, ಸಾಮಾಜಿಕ, ಸಾಹಿತ್ಯ ಇಂತಹ ಎಲ್ಲ ಕಳಕಳಿ ಮಾನವೀಯತೆಯ ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿ BK ಶಿವರಾಮ್ ಅವರು ಇವತ್ತು ನಮ್ಮ ಜೊತೆಗೆ ಈ ಎಲ್ಲ ಅಂಶಗಳ ಬಗ್ಗೆ ಒಬ್ಬ ಪೊಲೀಸ್ ಅಧಿಕಾರಿಯ ನೆಲೆಯಲ್ಲಿಯೂ ಕೂಡ ಮತ್ತು ಒಬ್ಬ ಮನುಷ್ಯತ್ವವನ್ನು ಪ್ರೀತಿಸುವ, ಗೌರವಿಸುವ, ಸಂವಿಧಾನದ ಮೇಲೆ ವಿಶ್ವಾಸ ಇರುವಂಥವರಾಗಿ ನಮ್ಮ ಜೊತೆ ಇವತ್ತು ಮಾತಾಡ್ತಾರೆ. ಸರ್, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಸರ್, ನಾನು ನೀಟ್ ಹಗರಣಗಳ ಬಗ್ಗೆ ನಾವು ಈಗಾಗಲೇ ನಮ್ಮ ವೀಕ್ಷಕರಿಗೆ ಮಾತಾಡಿದ್ದೀವಿ. ಅದು ನಮಗೆ ಇವತ್ತಿರೋದೇನಂತಂದರೆ, ಒಟ್ಟಾರೆಯಾಗಿ ಈ ಪ್ರಕರಣ ನಡೀತಲ್ಲ ಸರ್, ನೀವು ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಅಥವಾ ಇಲಾಖೆಯನ್ನು ಪ್ರತಿನಿಧಿಸಿದ್ದಂಥವರು ಆಗಿ ಮಾತಾಡುವ ಮೊದಲು ದೇಶದ ಒಬ್ಬ ನಾಗರಿಕರಾಗಿ ಸಂವೇದನೆ, ಕಾಳಜಿ, ಕಳಕಳಿ ಇರುವಂಥವರಾಗಿ ಈ ಒಟ್ಟು ವ್ಯವಸ್ಥೆ ಅಥವಾ ಅವ್ಯವಸ್ಥೆಯನ್ನು ಹೇಗೆ ವಿಶ್ಲೇಷಕ್ಕೆ ಬಯಸ್ತೀರಿ? ನೋಡಿ, ಇತ್ತೀಚೆಗೆ ನಡೆದಂಥ ಘಟನೆ ಏನಿದೆ, ದೆಹಲಿಯಲ್ಲಿ ನಡೆದಂಥ ಘಟನೆ, ಅದನ್ನು ನೋಡಿದಾಗ ಯಾರಿಗಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ವ್ಯವಸ್ಥೆ ಮತ್ತು ಅವ್ಯವಸ್ಥೆಗಳ ಬಗ್ಗೆ ಭಾಳ ಗೊಂದಲ ಆಗ್ತದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಈ ಕಾನೂನು ಪರಿಪಾಲನೆಗೆ ಉಪಯೋಗಿಸ್ಕೊಳ್ಳೋದು ಪೊಲೀಸನ್ನು. ಈ ಪ್ರಜಾಪ್ರಭುತ್ವ ಅಲ್ಲದೆ ಈ ಸರ್ವಾಧಿಕಾರ, ಅದು ಯಾವುದೇ ರೀತಿಯ ಸರ್ವಾಧಿಕಾರವ, ಧಾರ್ಮಿಕ ಸರ್ವಾಧಿಕಾರವಾಗಲಿ ಅಥವಾ ರಾಜಕೀಯ ಸರ್ವಾಧಿಕಾರವಾಗಲಿ, ಯಾವುದೇ ಸರ್ವಾಧಿಕಾರದ ಅರಾಜಕತೆ ಅಲ್ಲಿರ್ತದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕಾನೂನುಬದ್ಧವಾಗಿರಬೇಕು. ಈಗ ಅಲ್ಲಿ ನಡೆದಂಥ ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯಗಳ ಬಗ್ಗೆ ಇಡೀ ದೇಶವ್ಯಾಪ್ತಿ ಚರ್ಚೆ ಆಗ್ತಾಯಿದೆ. ಈ ಚರ್ಚೆಯಲ್ಲಿ ಬಹಳ ಮುಖ್ಯ ಪ್ರಶ್ನೆ ಏನು ಅಂದರೆ, ಈ ಮಕ್ಕಳದು ತಪ್ಪ, ವ್ಯವಸ್ಥೆದು ತಪ್ಪ ಅನ್ನೋ ತೀರ್ಮಾನಕ್ಕೆ ಜನ ಬರ್ತಾ ಇದ್ದಾರೆ. ಆದರೆ ಈ ಪಕ್ಷಪಾತ ವಹಿಸ್ಕೊಂಡು ಮಾತಾಡೋರು ಮಕ್ಕಳದು ತಪ್ಪು ಅಂತ ಅವ್ರು ಹೇಳ್ತಾರೆ, ಇಲ್ಲ ಪ್ರಭುತ್ವದ ತಪ್ಪು ಅಂತ ಇನ್ನೊಂದು ಕಡೆ ಹೇಳ್ತಾ ಇರ್ತಾರೆ.
ಈ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಅಕ್ರಮ ಮತ್ತು ಈ ಅಕ್ರಮಕೂಟ ಅಂದರೆ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳೋಂಥ ಕೂಟಗಳು. ಈಗ ಈ ಅಲ್ಲೊಂದು ವ್ಯವಸ್ಥೆ ಅಂದಾಗ ಒಂದು ಸರ್ಕಾರ ಇರುತ್ತೆ, ಆ ಸರ್ಕಾರದಲ್ಲ ಮುಖ್ಯ ಭಾಗವಾಗಿ ಪೊಲೀಸ್ ಇರ್ತಾರೆ. ಈ ಘಟನೆಯಲ್ಲಿ, ಈ ಜಂತರ್ ಮಂತರಲ್ಲಿ ಆದಂಥ ಘಟನೆ ಭಾಳ ಪ್ರಮುಖ. ಅದರೊಳಗೆ ನಾವು ಆಲೋಚನೆ ಮಾಡಬೇಕಾಗಿರೋದು, ಅವರು ಅಕ್ರಮಕೂಟ ಸೇರಲಿಲ್ಲ, ಸರ್ಕಾರದವನ್ನ ಧಿಕ್ಕರಿಸಿ ಅಲ್ಲಿ ಬಂದು ಅವರು ಧರಣ ಕೂತ್ಕೊಳ್ಳಿಲ್ಲ, ಎಲ್ಲರೂ ಬರಲಿಕ್ಕೆ ಕರೆ ಕೊಡಲಿಲ್ಲ, ಅನುಮತಿ ತಗೊಂಡ್ರು. ಈ ಅನುಮತಿಯನ್ನು ತಗೊಂಡಾಗ ಈ ಸರ್ಕಾರ ಅಲ್ಲಿ ಎಡವಿತು. ಸರ್ಕಾರಕ್ಕೆ ಈ ಬಗ್ಗೆ ಮೊದಲೇ ಮಾಹಿತಿ ಇದ್ದರೆ, ಅಡ್ವಾನ್ಸ್ ಇನ್ಫಾರ್ಮೇಷನ್ ಅಂತ ಏನು ಹೇಳ್ತಾರೆ, ಈ ಸರ್ಕಾರದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಈ ಯಾವುದೇ ಸರ್ಕಾರ ಅಥವಾ ಯಾವುದೇ ಪೊಲೀಸ್ ವ್ಯವಸ್ಥೆಯಲ್ಲಿ ಭಾಳ ಪ್ರಮುಖ ಅಂಶ ಏನು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಪ್ರಿವೆನ್ಷನ್ ಭಾಳ ಮುಖ್ಯ ಆಗಿರೋದ್ರಿಂದ ಗಲಭೆ ಆಗುತ್ತೋ ಅನ್ನೋದನ್ನು ಆದಮೇಲೆ ನಾವು ಕ್ರಮ ತೆಗೆದುಕೊಳ್ಳೋದಲ್ಲ, ಅಡ್ವಾನ್ಸ್ ಮಾಹಿತಿಯನ್ನು ಸಂಗ್ರಹಿಸೋದಿದೆಯಲ್ಲ ಅದು ಬಹಳ ಮುಖ್ಯ. ನಿಮಗೆ ಸರ್ಕಾರಕ್ಕೆ ಅವರು ಅಕ್ರಮಕೂಟ ಸೇರಿ ಗಲಭೆ ಮಾಡ್ತಾರೆ ಅಂತ ಆಗಿದ್ರೆ ಅಲ್ಲಿ ಜಂತರ್ ಮಂತರಲ್ಲಿ ನೀವು ಅನುಮತಿ ಕೊಡಬಾರ್ದಿತ್ತು. ಈ ಸರ್ಕಾರ ಅಲ್ಲಿ ಬಹುಶಃ ಎಡುವುತಲ್ಲಿ. ಅದು ಯಾಕೆ ಎಡುವುದು ಅಂದರೆ ಇವ್ರು ನಮ್ಮ ಪರವಾಗಿ ಧ್ವನಿ ಎತ್ತಾರೆ, ಯುವಜನಾಂಗ ನಮ್ಮ ಪರ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಆ ಯುವಜನಾಂಗ ಇವ್ರ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನೋ ಮಾಹಿತಿನ ಈ ನಾವು ಹೊಗಳ ಭಟ್ರನ್ನ ನೋಡ್ತಾ ಇರ್ತೀವಿ. ಮೊದಲೆಲ್ಲ ಒಂದು ಆಸ್ಥಾನ ಇದ್ದಾಗ ಆಸ್ಥಾನ ವಿದೂಷಕರು ಇರ್ತಾರೆ, ಆಸ್ಥಾನ ವಿದೂಷಕರ ಜೊತೆಯಲ್ಲಿ ಹೊಗಳ ಭಟ್ರು ಇದ್ದೇ ಇರ್ತಾರೆ. ಆ ಹೊಗಳ ಭಟ್ರದ್ದು ಕೆಲಸ ಏನು ಅಂದರೆ, ಎಲ್ಲ ನಿಮ್ಮ ಪರ ಸ್ವಾಮಿ, ಈ ದೇಶ ಎಲ್ಲ ನಿಮ್ಮ ಪರ ಇದೆ ಅಂತ. ಇವರು ಆ ರೀತಿಯಲ್ಲಿ ಎಡವಿದ್ದಾರೆ. ಅಲ್ಲಿ ಯಾಕೆ ಎಡವಿದ್ದಾರೆ ಅಂದರೆ, ಈ ಮಕ್ಕಳು ಬರ್ತಾರೆ, ಧರಣ ಕೂತ್ಕೊಳ್ತಾರೆ, 2-3 ದಿವಸ ಕೂತ್ಕೊಂಡು ಘೋಷಣೆಗಳು ಹೋಗ್ತಾರೆ ಅನ್ನೋ ಭಾವನೆಯಲ್ಲಿದ್ದರು. ಅದು ಅಲ್ಲ, ಅವರ ನೋವುಗಳು ಯಾಕೆ ಈ ಅಲ್ಲಿ ಆ ಯುವಜನದ ಆಕ್ರೋಶ ಯಾಕೆ ಸಿಡಿತು ಅಂದರೆ, ವ್ಯಾಪಂ ಹಗರಣ ಆಯಿತು. ಮಧ್ಯಪ್ರದೇಶದಲ್ಲಿ ವ್ಯಾಪಂ ಹಗರಣ ಆಯಿತು. ಈ ವ್ಯಾಪಂ ಹಗರಣದಲ್ಲಿ ನೂರಾರು ವಿಷಯಗಳು ಬಂತು. ಅದರೊಳಗೆ ಪರೀಕ್ಷಾ ವಿಷಯಗಳು ಬಂತು, ಉದ್ಯೋಗದ ವಿಷಯಗಳು ಬಂತು, ಅನ್ಯಾಯಗಳು ಬಂತು. ಇಡೀ ಅದರೊಳಗೆ ಎಷ್ಟು ಜನ ಹತ್ಯೆ ಆದರು, ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಇದ್ರ ಬಗ್ಗೆ ಯಾರೂ ಕೇಳದೇ ಇರೋದು. ಯಾವುದೇ ರಾಜಕೀಯ ಪಕ್ಷ ಭಾಳ ಸ್ಪಷ್ಟ ಧ್ವನಿ ಎತ್ತಬೇಕಾಗಿತ್ತು, ದೃಢವಾದ ಧ್ವನಿ ಎತ್ತಿ ಸಮಾಜಕ್ಕೆ ಅದನ್ನು ತಿಳಿಸ್ಬೇಕಾಗಿತ್ತು, ಏನು ವ್ಯಾಪಂ ಹಗರಣ ಅಂದರೆ. ಇದುವರೆಗೂ ಅದು ಹೊರಗಡೆ ಬಂದಿಲ್ಲ. ಇವರು ಅದರಿಂದ ಈ ಸರ್ಕಾರ ನಡೆಸೋರು ಉತ್ತೇಜಿತರಾಗಿದ್ರು ಅಂತ ನನಗನ್ಸೋದು. ಸರ್, ಇಲ್ಲೊಂದು ನೀವು ಹೇಳ್ತಾ ಅವರು ಅನುಮತಿಯನ್ನು ಕೇಳಿದ್ರು. ಸೊ ಈ ಥರದ್ದೆಲ್ಲ ಆಗುವಂತಹ ಒಂದು ಸೂಚನೆಗಳು ಇರಲಿಲ್ಲ ಅಥವಾ ನಿರೀಕ್ಷೆನೂ ಇರಲಿಲ್ಲ ಸರ್ಕಾರಕ್ಕೆ. 2 ದಿನ ಕೂತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸೊ ಅನುಮತಿಯನ್ನು ಕೊಡಬಾರದಿತ್ತು ಅಂತ ಅನ್ನುವಂತಹ ಒಂದು ಅಭಿಪ್ರಾಯ ಬರ್ತಾ ಇರೋ ಅಂಥದ್ದು ನಿಜ. ಬಟ್ ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ನಮಗೆ ಸಂಘಟನೆಯ ಹಕ್ಕು, ಪ್ರತಿಭಟನೆಯ ಹಕ್ಕು ಇದೆಲ್ಲವನ್ನೂ ಕೊಡುತ್ತೆ. ಸೊ ಅಂಥದ್ದೊಂದು ಸಂದರ್ಭ ಇರುವಾಗ ಮತ್ತು ನೀವೇ ಹೇಳಿದ ಹಾಗೆ ಅನುಮತಿಯನ್ನು ಕೊಡಲಾಗಿದೆ. ಅನುಮತಿಯನ್ನು ಕೊಟ್ಟ ನಂತರ ಇಂತಹ ಅತಿರೇಕಗಳಾದರೆ ಅದರ ಹೊಣೆ ಯಾರು ಹೊರಬೇಕು? ಸರ್ಕಾರ. ಯಾಕೆ ಸರ್ಕಾರ ಹೊಣೆ ಹೊರಬೇಕು ಅಂದರೆ, ಯಾವುದೇ ಒಂದು ಪ್ರತಿಭಟನೆ ಅದು ಶಾಂತ ರೂಪದಲ್ಲಿರಬೇಕಾದ್ರೆ ಅವರ ವಿರೋಧಿಗಳು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಈಗ ನಾವು ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಪೊಲೀಸರು ಬಂದು ಈ ದೊಂಬಿ ಮಾಡ್ತಾ ಇದ್ದವ್ರ ಮೇಲೆ ಏಕಾಏಕಿ ದಾಳಿ ಮಾಡಿಬಿಡ್ಬೇಕು, ಗುಂಡು ಹಾರಿಸ್ಬಿಟ್ಟು ಅದನ್ನು ತಹಬಂದಿಗೆ ತರಬೇಕು ಅಂತಾರೆ. ಅದು ಅಕ್ರಮ ಕೂಟಗಳು ಮಾಡಬಹುದು, ಈ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದಕ್ಕೂ ಲೆಕ್ಕ, ಅಕೌಂಟಬಿಲಿಟಿ ಇರ್ತದೆ ಪ್ರತಿಯೊಂದಕ್ಕೂ. ಈಗ ಕಲ್ಲು ತೂರಾಟ ಕಾನೂನು ಬಾಹಿರ ಮತ್ತು ಅದು ಅಕ್ರಮ ಕೂಟದ ಭಾಳ ಪ್ರಮುಖ ಅಸ್ತ್ರ, ಅದು ಅಪರಾಧ ಕೂಡ. ಪೊಲೀಸ್ನವರೇ ಕಲ್ಲು ತೂರೋದಿದೆಯಲ್ಲ,
ಈಗ ನಾವು ನೋಡಿದ್ದೀವಿ, ಪೊಲೀಸ್ನವನು ಸಮವಸ್ತ್ರ ಧರಿಸಿರೋ ಪೊಲೀಸ್ ಅಧಿಕಾರಿ ಅವ್ರು ಕಲ್ಲು ತೂರಾಟ ಮಾಡ್ತಾರೆ ಅಂತ ಈತನು ಕಲ್ಲು ತೂರಾಟ ಮಾಡೋದು ಇದೆಯಲ್ಲ, ಅದು ಅಕ್ಷಮ್ಯ. ಆ ಥರ ಆಮೇಲೆ ಈ ಅಕೌಂಟಬಿಲಿಟಿ ಇದೆ. ಏನು ಅಕೌಂಟಬಿಲಿಟಿ ಅಂದರೆ, ನೀವು ಲಾಠಿ ಇಂಥದೇ ಲಾಠಿಯನ್ನು ಉಪಯೋಗ ಮಾಡಬೇಕು, ಅದು ಪ್ರಿಸ್ಕ್ರೈಬ್ಡ್ ಇರುತ್ತೆ. ಅದೆಲ್ಲ ಡ್ರಿಲ್ ಮ್ಯಾನ್ಯುಯಲಲ್ಲಿ ಬರೆದಿರ್ತಾರೆ. ಓಕೆ. ಡ್ರಿಲ್ ಮ್ಯಾನ್ಯುಯಲ್ ಮತ್ತು ಪೊಲೀಸ್ ಮ್ಯಾನ್ಯುಯಲ್ ಮತ್ತು ಮೊದಲು CRPC ಇತ್ತು. ಇದರೊಳಗೆ ಆ ಪ್ರೊಸೀಜರ್ ಏನೇನಿದೆ ಇದು ಮೂರರಲ್ಲೇ ಮಾಡಬೇಕು. ಇದು ಬಿಟ್ಬಿಟ್ಟು ನಾನು ಮಹಾಭಾರತದಲ್ಲಿದೆ, ರಾಮಾಯಣದಲ್ಲಿದೆ, ಬಾಣ ಹೊಡಿತೀನಿ, ನಾನು ಬ್ರಹ್ಮಾಸ್ತ್ರ ಉಪಯೋಗಿಸ್ತೀನಿ, ಇದೆಲ್ಲ ಎಲ್ಲೂ ಇಲ್ಲ. ಸರ್, ಹಾಗಾದರೆ ನನಗೆ ಒಂದಿರೋ ಅಂಥದ್ದು, ಈಗ ಪೊಲೀಸರ ಜವಾಬ್ದಾರಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು. ಸೊ ಯಾವಾಗ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಯಾಗಿ, ದೇಶದ ಪ್ರಜೆಯಾಗಿ ಅಥವಾ ತೊಂದರೆಗೆ ಒಳಪಟ್ಟವಳಾಗಿ ನನಗೆ ಪ್ರತಿಭಟನೆಯ ಹಕ್ಕಿದೆ. ವ್ಯಕ್ತಿಯಾಗೂ ಇದೆ, ಸಂಘಟನೆಯಾಗಿಯೂ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಕಾನೂನು ರೀತ್ಯ ನಾವು ಪರ್ಮಿಷನ್ ಕೇಳ್ತೀವಿ, ಪರ್ಮಿಷನ್ ಸಿಗ್ತದೆ, ಪರ್ಮಿಷನ್ ಆಧಾರದಲ್ಲಿ ಮಾಡ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಅನ್ನೋದು ಅಕಸ್ಮಾತ್ ಅದು ಕೈಮೀರ್ತಾ ಇದೆ ಅಂತಂದರೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಪೊಲೀಸ್? ನೋಡಿ, ಈಗ ಕಾನೂನು ಈಗ ವ್ಯವಸ್ಥೆಯಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಪ್ರತಿಭಟನೆ, ಅದು ನಾನು ಶಾಂತ ರೀತಿಯ ಪ್ರತಿಭಟನೆ ಮಾಡ್ತೀನಿ ಅಥವಾ ನಾನು ಉಪವಾಸ ಮುಷ್ಕರ ಮಾಡ್ತೀನಿ, ನಾನು ಒಬ್ಬನೇ ಮಾಡ್ತೀನಿ ಅಂದಾಗಲೂ ಇದಕ್ಕೆ ಈ ಈ ವ್ಯವಸ್ಥೆಯ ಪೊಲೀಸರು, ವ್ಯವಸ್ಥೆಯಲ್ಲಿರ್ತಕ್ಕಂಥ ಪೊಲೀಸರು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ. ಆಮೇಲೆ ಬರೀ ಇಲ್ಲ ಇವತ್ತಿಂದು ಮಾತ್ರ ನೋಡಬಾರ್ದು, ಮುಂದೆ ಆಗಬಹುದಾದ ಘಟನೆಗಳ ಬಗ್ಗೆನೂ ಅವರು ಆಲೋಚನೆ ಮಾಡಬೇಕಾಗ್ತದೆ. ಪೊಲೀಸ್ ಅಧಿಕಾರಿಗಳು, ಆ ಭಾಗದ ಪೊಲೀಸ್ ಅಧಿಕಾರಿಗಳು, ಅದರೊಳಗೆ ಬಹುಮುಖ್ಯವಾಗಿ ಬೇಕಾಗೋದು ಪೊಲೀಸ್ ವ್ಯವಸ್ಥೆನ ಎಷ್ಟು ಜನರನ್ನು ನಾವು ಇಟ್ಕೊಂಡಿರಬೇಕು. ಈ ಬಂದೋಬಸ್ತ್ ಅಂತ ಏನು ನಾವು ಪೊಲೀಸಲ್ಲಿ ಹೇಳ್ತೇವೆ, ಅದಕ್ಕೆ ಎಷ್ಟು ಜನ ಪೊಲೀಸರು ಇರಬೇಕಾಗ್ತದೆ, ಯಾವ ರೀತಿಯ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಆ ಭಾಗದ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ಮಾಡಬೇಕು. ಈಗ ಪರ್ಮಿಷನ್ ಆಗ್ತಾರೆ, ಗಲಭೆ ಆಗುವಂಥ ಸಂದರ್ಭಗಳಿರ್ತದೆ. ಆ ಗಲಭೆಯಿಂದ ಮುಂದಕ್ಕೆ ಏನಾದರೂ ಪ್ರಚೋದನೆಯಾಗಿ ಕೋಮು ಗಲಭೆಗಳಾಗ್ಬೋದು ಅಥವಾ ದೊಂಬಿಗಳಾಗ್ಬೋದು, ಇನ್ನೇನಾದರೂ ಆಗ್ಬೋದು ಅಂತ ಇವ್ರಿಗೆ ಮಾಹಿತಿ ಬಂದಿದ್ದರೆ ಆ ಮಾಹಿತಿಯ ಆಧಾರದ ಮೇಲೆ ಇವರು ಅನುಮತಿಯನ್ನು ತಿರಸ್ಕರಿಸ್ಬೋದು. ಆದರೆ ನಮ್ಮ ದೇಶದಲ್ಲಿ ಅನುಮತಿ ತಿರಸ್ಕರಿಸಿದಾಗ ನಮಗೆ ಬೇರೆ ದಾರಿಗಳಿದೆ. ಅನುಮತಿ ತಿರಸ್ಕರಿಸಿದಾಗ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ, ನಾವು ಶಾಂತ ರೀತಿಯ ಪ್ರತಿಭಟನೆ ಮಾಡೋದರಿಂದ ನಮಗೆ ಅನುಮತಿ ಬೇಕೇ ಬೇಕು ಅಂತ ಹೇಳ್ತೀವಿ. ಆವಾಗ ಅನುಮತಿ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ ಮೇಲೆ ಪೊಲೀಸರ ಜವಾಬ್ದಾರಿ ಇಮ್ಮಡಿ ಆಗ್ತದೆ. ಆ ಪೊಲೀಸರ ಜವಾಬ್ದಾರಿ ಏನು ಅಂದರೆ, ಅದಕ್ಕೆ ಎಷ್ಟು ಜನ ಸಿಬ್ಬಂದಿ ಬೇಕು, ಯಾವ ರೀತಿಯ ಬಂದೋಬಸ್ತ್ ಮಾಡ್ಕೊಳ್ಬೇಕು. ಈಗ ಏಕಾಏಕಿ ಅವ್ರು 100 ಜನ ಅಂತಾರೆ, 100 ಜನದ ಮೇಲೆ ಒಂದು 10,000 ಜನ ಬಂದ್ಬಿಟ್ಟಾಗ ಪೊಲೀಸರಿಗೆ ಕಾನೂನಿನ ಅಸ್ತ್ರ ಇದೆ. ಏನು, ಅಲ್ಲಿ ನಿಷೇಧಾಜ್ಞೆಯನ್ನು ಹಾಕಬಹುದು. ಈಗ ಮೊದಲು CRPC 144 ಪ್ರಕಾರ ನಿಷೇಧಾಜ್ಞೆ ಆಗೋರು, ಇಲ್ಲದೇ ಪೊಲೀಸ್ ಆ್ಯಕ್ಟಲ್ಲಿ ಈ ನಿಷೇಧಾಜ್ಞೆ ಹಾಕಲಿಕ್ಕೆ ಅವಕಾಶ ಇದೆ. ಅವಕಾಶ ಇಟ್ಟಾಗ ಅದನ್ನು ಏನು ಸಂಘಟಕರು ಇರ್ತಾರೆ ಅವ್ರಿಗೆ ಹೇಳಿ, ನೋಡಪ್ಪ ನಿಷೇಧಾಜ್ಞೆ ಇದೆ, ನೀ ಈ ನಿಷೇಧಾಜ್ಞೆಯ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಮಾತ್ರ ನೀನು ಪ್ರತಿಭಟನೆ ಮಾಡಬೇಕು. ಈ ಮುಂದೆ ಆಗೋ ಅನಾಹುತನ ನಮಗೆ ಈಗ ಮಾಹಿತಿ ಬಂದಿದೆ ಅಂತ ನಾವು ಪೊಲೀಸ್ನವ್ರು ಹೇಳಿದಾಗ ಆ ಮಾಹಿತಿ ಏನು ಅಂತ ನೀವು ಕೇಳೋಂಗಿಲ್ಲ. ಈ ಮಾಹಿತಿದಾರರ ಹಕ್ಕನ್ನು ಸುಪ್ರೀಂ ಕೋರ್ಟು ಕೇಳೋಂಗಿಲ್ಲ. ಇದು ನಮ್ಮ ದೇಶದ ವ್ಯವಸ್ಥೆ. ಈಗ ಈ ಅನುಮತಿ ಕೊಡ್ತಾರೆ. ಅನುಮತಿ ಕೊಟ್ಟಾಗ ಅದು ಗಲಭೆ ಆಗಬಹುದು ಅಂತೇಳಿ, ಆಗಬಹುದು ಅಂದ್ಬಿಟ್ಟು ನೀವು ಮಾಡೋಂಗೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ದುರಂತ ಏನು ಅಂದರೆ, ಯಾವಾಗಲೂ ನಮ್ಮ ದೇಶದಲ್ಲಿ ನಾನು ಒಂದು 30 ಈ ಬೆಂಗಳೂರಿನಲ್ಲಿ ಹುಟ್ಟಿದಾಗಿಂದ ನಾನು ನೋಡ್ಕೊಂಡು ಬಂದಿರತಕ್ಕಂಥ ಗಲಭೆಗಳನ್ನ ನೋಡಿದ್ದೀನಿ. ಗಲಭೆ ನಿಯಂತ್ರಣಗಳನ್ನು ನಾವು ಮಾಡಿದ್ದೇವೆ. ಎಲ್ಲದೂ ಮಾಡಬೇಕಾದ್ರೆ ಯಾರು ಆಡಳಿತ ಮಾಡ್ತಾ ಇರ್ತಾರಲ್ಲ ಸರ್ಕಾರ, ಅವರು ಈ ಹಕ್ಕುಗಳನ್ನು ಮೊಟಕುಗೊಳಿಸುವ ಪ್ರಯತ್ನ ಮಾಡಿಕೊಂಡೇ ಬಂದಿದ್ದಾರೆ. ಅದು ಇಂಥ ಪಕ್ಷ ಅಂಥ ಪಕ್ಷ ಅಂತಲ್ಲ. ಈಗ ಬೆಂಗಳೂರಿನ ಉದಾಹರಣೆ ತಗೊಳ್ಳಿ. ಈ ಬೆಂಗಳೂರಲ್ಲಿ ಮೊದಲು ಈ ಕಾರ್ಮಿಕ ಸಂಘಟನೆಗಳಿತ್ತು, ವಿದ್ಯಾರ್ಥಿ ಸಂಘಟನೆಗಳು,
ಬೇರೆ ಬೇರೆ ಪಬ್ಲಿಕ್ ಸೆಕ್ಟರ್ನ ಸಂಘಟನೆಗಳು, ಒಂದು ಮೆರವಣಿಗೆ ರೈತ ಸಂಘಟನೆಗಳು, ಈ ದಲಿತ ಸಂಘಟನೆಗಳು, ಈ ಭಾಷಾ ಚಳುವಳಿಯ ಸಂಘಟನೆಗಳು ಒಂದು ಆ, ಘೋಷಣೆ ಮಾಡಿ ರಸ್ತೆಗೆ ಬಂದರೆ ಇಡೀ ವ್ಯವಸ್ಥೆ ನಡುಗ್ತಾ ಇತ್ತು. ನಡೀತಾ ಇತ್ತು. ಎಸ್. ವ್ಯವಸ್ಥೆ ನಡುಗ್ತಾ ಇತ್ತು. ಅವ್ರು ಯಾರು ದೊಂಬಿ ಎಲ್ಲ ಮಾಡ್ತಾನೆ ಇರಲಿಲ್ಲ. ಇದು ಆವಾಗ ಏನು ಮಾಡ್ತಾಯಿದ್ರು, ಈ ಸರ್ಕಾರದ ಹಾಳು ಮಾಡಲಿಕ್ಕೆ ಕೆಲವು ವ್ಯಕ್ತಿಗಳು ಉಟ್ಕೊಳ್ತಾ ಇದ್ರು. ಹಾಳು ಮಾಡೋಕ್ಕೆ ಕೆಲವು ವ್ಯಕ್ತಿಗಳು ಹೆಂಗೆ ಉಟ್ಕೊಳ್ತಾ ಇದ್ರು ಅಂದರೆ, ಈ ಶಾಂತ ರೀತಿಯಲ್ಲಿ ಒಂದು 10,000 ಜನ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರೆ ಅದರೊಳಗೊಬ್ಬ ಒಂದು ಕಲ್ಲು ಬಸ್ಸಿಗೆ ಒಂದು ಕಲ್ಲು ಹೊಡೆದು ಬಿಡ್ತಾ ಇದ್ದ. ಆಮೇಲೆ ಮಾಬ್ ಸೈಕಾಲಜಿನೇ ಬೇರೆ. ಎಸ್ ಎಸ್. ಆಮೇಲೆ ಎಲ್ಲರೂ ನಾವಿಲ್ಲ, ನಾನು ಭಾಳ ಪ್ರತಿಭಾವಂತರು ನಮ್ಮ ಜೊತೆ ಇದ್ದಾರೆ ಈ ಗುಂಪಲ್ಲಿ, ಇವರು ಎಲ್ಲೂ ದಾರಿ ತಪ್ಪಲ್ಲ ಅಂತ ನಾಯಕರು ಹೇಳ್ಬೋದು. ಆದರೆ ಇಂಥವ್ರು ಸೇರಿಕೊಂಡಾಗ ನಾವು ಇತ್ತೀಚಿನ ಜಂತರ್ ಮಂತರ್ ಘಟನೆಯಲ್ಲಿ ನೋಡಿರೋದೇ ಅದು. ಅದೇನು ನಾನು ಅಲ್ಲಿಗೆ ಬರೋಕ್ಕೆ ಹೊರಟೆ. ಈಗ ಪ್ರಶ್ನೆ ಅಂದರೆ ಆ ಹಂತಕ್ಕೆ ಹೋಗುವ ಮೊದಲು ನನಗೆ ಬೇಕಾಗಿರೋದು, ಯಾಕೆಂದರೆ ಜಂತರ್ ಮಂತರಲ್ಲಿ ನಡೆದಂತಹ ಮೊದಲು ಶಾಂತಿಯುತ ಪ್ರತಿಭಟನೆ, ಯಾಕಂದರೆ ಜುಲೈ 20ಕ್ಕಿಂತನೂ ಮುಂಚೆ ಸಮ್ವೇರ್ ಇನ್ ಮೇ ಜೂನಲ್ಲೇ ಒಂದು ಪ್ರತಿಭಟನೆ ಮಾಡಿದರು. ಅವ್ರು ಯಾರು ದೀಪ್ಕೆ ಅಲ್ಲಿಂದ ಬಂದರು, ಎಲ್ಲೋ ಫಾರಿನ್ನಲ್ಲಿ ಓದ್ತಾ ಇದ್ದವರು ಬಿಟ್ಟು ಬಂದರು. ಡೆಲ್ಲಿನಲ್ಲೇ ಒಂದು ಹೋರಾಟ ನಡೀತು, ತುಂಬ ಸಹಜವಾಗಿಯೇ. ಬಟ್ ಇಡೀ ದೇಶದಿಂದ ಮಕ್ಕಳು ಹೋಗಿದ್ದರು ಆವಾಗಲೂ ಕೂಡ, ಯಾಕೆಂದರೆ ಆ ನೀಟಿನ ಅವ್ಯವಸ್ಥೆಯ ಪರಮಾವಧಿ ಎಷ್ಟಾಗಿತ್ತು ಅಂತಂದರೆ ಮಕ್ಕಳಲ್ಲಿ ಅಂತಹ ಆಕ್ರೋಶ ಇತ್ತು. ಯಾಕೆಂದರೆ 3-4 ವರ್ಷ ಅವು ಕಷ್ಟಪಟ್ಟು ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ಓದಿರ್ತವೆ. ಸೊ ಅಂಥದ್ದೊಂದು ಸಂದರ್ಭ ಇರುವಾಗ ಅಂಥದ್ದು ನಡೆದಾಗಲೂ ಕೂಡ ಮಾತುಕತೆಗೆ ಕರೀದೇನೆ ಸರ್ಕಾರ ಅವರನ್ನು ನಿರ್ಲಕ್ಷ್ಯ ಮಾಡಿದಂತಹ ಒಂದು ಸಂದರ್ಭ. ಬಟ್ ಆ ನಂತರ ಜುಲೈ 20ಕ್ಕೆ ಈ ಘಟನೆಯನ್ನು ಮಾಡಿದಾಗ ನಾವು ನೋಡಿದ್ದೇನಂತಂದರೆ, ಒಂದು ಅತ್ಯಂತ ಶಾಂತ ರೀತಿಯಲ್ಲಿ ನಡೀತಾ ಇತ್ತು. ದೆನ್ ಸೋನಮ್ ವಾಂಗ್ಚುಕ್ ಬಂದರು, ಅವರನ್ನು ಇದ್ದಕ್ಕಿದ್ದಂಗೆ 18ನೇ ತಾರೀಕು ಬಂದು ಎತ್ತಾಕೊಂಡು ಹೋಗಿರೋ ಅಂಥದ್ದು. ಇದೆಲ್ಲ ಆಗುವಾಗ ಈವನ್ ಸೋನಮ್ ವಾಂಗ್ಚುಕ್ ಅವರನ್ನು ಆಲ್ಮೋಸ್ಟ್ ಅರೆಸ್ಟೇ ಅದು. ಅವರಾದ ದೇಹಸ್ಥಿತಿ, ಉಪವಾಸ ಮಾಡ್ತಾ 20 ದಿವಸ ಆಗಿತ್ತು, ಇದೆಲ್ಲವೂ ಕತೆ ಇದ್ದರೂ ಕೂಡ ಜಸ್ಟ್ ಲೈಕ್ ದಟ್ ಬೆಳಗ್ಗೆ ಬಂದು ಎತ್ಕೊಂಡು ಹೋದರು. ಮತ್ತು ಆಗಲೂ ಕೂಡ ಮಫ್ತಿ ಅಂತ ನಾವೇನು ಹೇಳ್ತೀವಿ, ಸಿವಿಲ್ ಡ್ರೆಸ್ಸಲ್ಲಿ, ನಾಗರಿಕ ಡ್ರೆಸ್ಸಲ್ಲಿ ಇದ್ದಂತಹ ಜನ ಇರೋದನ್ನು ನಾವು ವಿಡಿಯೋಗಳನ್ನು ನೋಡಿದ್ದೀವಿ. ಅದು ಒಂದಾದರೆ, ಆ ನಂತರ ಜುಲೈ 20ನೇ ತಾರೀಕು ಸಂಸತ್ ಚಲೋ ಅಂತ ಹೊರಟಾಗ ಆ ಪೊಲೀಸು ಅದನ್ನು ತಹಬಂದಿಗೆ ಬಂದಂಥವರು ಅಥವಾ ಬಂದೋಬಸ್ತಿಗೆ ಅಂತ ಬಂದಂಥವರ ಮಧ್ಯದಲ್ಲಿ ಸಮವಸ್ತ್ರಗಳಿಲ್ಲದೆ ಇದ್ದವರಿದ್ದರು, ಬ್ಯಾಡ್ಜ್ ಇಲ್ಲದೆ ಇದ್ದವರು ಇದ್ದರು. ಸೊ ಹಾಗಾಗಿ ಪೊಲೀಸ್ ಮ್ಯಾನ್ಯಲ್ಲು ಅಥವಾ ನಿಮ್ಮ ಒಂದು ಸಿಸ್ಟಮ್ ಇರ್ತದಲ್ಲ, ಅಲ್ಲಿ ಇದಕ್ಕೆಲ್ಲ ಏನು ಪ್ರಿಸ್ಕ್ರಿಪ್ಷನ್ಸ್ ಏನಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಲ್ಲ. ನೋಡಿ, ಈ ಸಮವಸ್ತ್ರದಲ್ಲಿ ಧರಿಸೋರು ಕಾನೂನು ಸುವ್ಯವಸ್ಥೆಯ ಮೇಲ್ವಿಚಾರಣೆ ಅವ್ರದ್ದೇ. ಈ ಪ್ರಭುತ್ವದ ಅಡಿಯಲ್ಲಿ ನಡೀತಕ್ಕಂಥ ಕೆಲಸ ಅದು. ಅವರ ಜವಾಬ್ದಾರಿ ಏನು ಅಂದರೆ, ಸಮವಸ್ತ್ರದಲ್ಲಿರ್ತಕ್ಕಂಥ ಪೊಲೀಸರ ಜವಾಬ್ದಾರಿ ಏನು ಅಂದರೆ, ಆ ಏನು ಪ್ರತಿಭಟನೆ ನಡೀತಾ ಇದೆ ಅದು ಶಾಂತ ರೀತಿಯಲ್ಲಿ ನಡೀಬೇಕು. ಆ ಭಾಗದ ಶಾಂತತೆ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು, ಅಲ್ಲಿ ಹಿಂಸಾಚಾರಗಳು ನಡೀಬಾರ್ದು, ಸಾರ್ವಜನಿಕರ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡಬಾರ್ದು, ಶಾಂತ ರೀತಿಯ ಪ್ರತಿಭಟನೆಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದೇ ಪ್ರಜಾಪ್ರಭುತ್ವದಲ್ಲಿ ಭಾಳ ಮುಖ್ಯವಾದ ಅಂಶ. ಇಲ್ಲಿ ಏನಾಗ್ತದೆ, ಪೊಲೀಸ್ನವ್ರು ತಾಳ್ಮೆ ಕಳ್ಕೊತಾರೆ. ಒಂದು ದಿವಸ ಕೂತ್ಕೊಳ್ತಾರೆ ಧರಣ, ಅಲ್ಲಿಗೆ ಅವ್ರು ತಾಳ್ಮೆ ಕಳ್ಕೊತಾರೆ. 2ನೇ ದಿವಸನೂ ನಿರ್ಲಕ್ಷ್ಯ ಮಾಡ್ತಾರೆ. ಈ ನಿರ್ಲಕ್ಷ್ಯ ಮಾಡಿದಾಗ ಪ್ರತಿಭಟನೆ ಮಾಡೋರಿಗೆ ಆಕ್ರೋಶ ಬರುತ್ತೆ. ಈ ನಿರ್ಲಕ್ಷ್ಯ ಅನ್ನೋದು ಇದೆಯಲ್ಲ, ಅದು ಆಕ್ರೋಶಕ್ಕೆ ಕಾರಣ. ನೀವು ಪ್ರತಿಭಟನೆಕಾರರಿಗೆ ನೋಡಿ, ಮೊದಲೆಲ್ಲ ಬೆಂಗಳೂರು ನಗರದಲ್ಲಿ ನಾವು ದೊಡ್ಡ ಪ್ರತಿಭಟನೆ ಆಗಬೇಕಾದ್ರೆ ನಾವು ಜಾಯಿಂಟ್ ಆ್ಯಕ್ಷನ್ ಫೋರ್ಸ್ ಪ್ರತಿಭಟನೆ ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ. 80ನೇ ದಶಕದಲ್ಲೂ ಆ ಜಾಯಿಂಟ್ ಆ್ಯಕ್ಷನ್ ಫೋರ್ಸ್ದು ದೊಡ್ಡ ಕಾರ್ಮಿಕ ಪ್ರತಿಭಟನೆಗಳಾಗ್ತಾ ಇರಬೇಕಾದ್ರೆ ಅವರು ಒಂದು ಕಡೆ ಕೂತ್ಕೊಂಡು ಇಂಥ ಮಂತ್ರಿ ಬರಬೇಕು ಅಂದಾಗ ಪೊಲೀಸರು ಹೇಳ್ತಾಯಿದ್ರು, ನೋಡಿ ನೀವು ಬಂದು ಮಾತಾಡಬೇಕು, ನೀವು ಬಂದು ಮಾತಾಡಿದ್ರೆ ಅವ್ರು ಸ್ವಲ್ಪ ಶಾಂತಯುತವಾಗಿ ಪ್ರತಿಭಟನೆಗಳು ಮುಂದುವರಿಯುತ್ತೆ, ನೀವು ಬಂದು ಅವ್ರದ್ದು ಏನು ಅಂತ ಕೇಳಬೇಕು, ಅವ್ರನ್ನೇ ಕರ್ಕೊಂಬನ್ರಿ ವಿಧಾನಸೌಧಕ್ಕೆ, ನಾವು ಬರಲ್ಲ ಅಂತಾಯಿದ್ರು ಅವರು ಬರಬೇಕು. ಜನಪ್ರತಿನಿಧಿಗಳವರು ನಮ್ಮ ಮೇಲೆ ಸರ್ವಾಧಿಕಾರಿಗಳಲ್ಲ ಅಂತ ಪ್ರಶ್ನೆ ಮಾಡ್ತಾಯಿದ್ರು. ಯಾವ
ಹೋರಾಟಗಾರರ ನಾಯಕರುಗಳು ಮಾಡ್ತಾಯಿದ್ರು. ಆವಾಗ ಏನು ಮಾಡ್ತಾಯಿದ್ರು, ಆ ಮಂತ್ರಿ ಬಂದು ಇವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅದು ಪ್ರತಿಭಟನೆಕಾರರು ಇವಾಗ ಒಬ್ಬ ಸಂಬಂಧಪಟ್ಟ ಹಿರಿಯ ಮಂತ್ರಿನ ಕಳಿಸಿದಾಗ ಈ ನಾಯಕರುಗಳು ಕೆಲವರು ಇಲ್ಲ, ನೀವು ತಿರ್ಗಾ ಹೋಗಿ ಬರೋದು ಇದೆಲ್ಲ ಬೇಡ, ಮುಖ್ಯಮಂತ್ರಿನೇ ಬರಬೇಕು ಅನ್ನೋರು. ಸರಿಯಾದ ಕಾರಣ ಕೊಟ್ಟಾಗ ಹೋರಾಟಗಾರರು ಅದಕ್ಕೆ ಸ್ಪಂದಿಸ್ತಾ ಇದ್ರು. ಹೋರಾಟಗಾರರು ಸ್ಪಂದಿಸಿದ್ರೆ ಪೊಲೀಸರು ಸ್ಪಂದಿಸ್ತಾ ಇದ್ರು. ಈ ಎರಡೂ ಸ್ಪಂದನೆಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅಧಿಕಾರ ನಡೆಸುವಂಥ ರಾಜಕೀಯ ನಾಯಕರುಗಳು. ಆವಾಗ ಬರೋರು ವ್ಯವಸ್ಥೆಯಲ್ಲಿ ಮಾತಾಡಿ ಹೆಚ್ಚು ಕಡಿಮೆ ಆಗೋದು. ಈಗ ದಿನಗಟ್ಟಲೆ ನೀವು ಬರಲಿಲ್ಲ ಅಂದರೆ ಇವರ ತಾಳ್ಮೆಯನ್ನು ನೀವು ಮತ್ತೆ ಈ ಯುವಜನಾಂಗದ ಈ ತಾಳ್ಮೆ ಭಾಳ ಕಷ್ಟ. ಅವರಿಗೆ ಆಗು ಹೋಗುಗಳ ಅರಿವುಗಿಂತ ಆ ಸ್ಥಳದಲ್ಲೇ ಅವ್ರಿಗೆ ಒಂದು ಉತ್ತರ ಬೇಕು ಅಂತೇಳಿ ಪಟ್ಟಿಡಿಯುವಂಥ. ಅಲ್ಲ, ಸಾಮಾನ್ಯವಾಗಿ ನೀವು ಹೇಳಂಗೆ ಹೌದು, ಯುವಜನರಲ್ಲಿ ಅಂಥದ್ದೊಂದು ಕಿಡಿ ಇರ್ತದೆ. ಬಟ್ ಈ ಕಾಕ್ರೋಚ್ಗಳು ಅಂತ ಏನು ಕರೆಯಲ್ಪಟ್ಟವರು ತಮ್ಮನ್ನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕರ್ಕೊಂಡಂತಹ ಆ ಜನ್ಜಿಗಳು ಅಂತ ನಾವೇನು ಹೇಳ್ತೀವಿ, ಬಹುತೇಕ ಅವರು ಅಂತಹ ಒಂದು ಇದಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ನಾವು ಗಮನಿಸ್ತಾ ಇರುವ ಹಾಗೆ ಅವರ ಮೇಲೆ ರಿಪ್ರೆಸಿವ್ ಮೆಷರ್ಸ್ ಆದಂಗೆ ಬಹುಶಃ ಬಿಹಾರದ ನಾವು ನೋಡ್ದಂಗೆ ಅನಿಸುತ್ತೆ. ವಾಟರ್ ಕ್ಯಾನನ್ನು ಅವ್ರ ಮೇಲೆ ಬಿಟ್ಟರೆ ಅವರು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು, ಆಮೇಲೆ ಮೀಮ್ಗಳನ್ನ ಮಾಡಿ ಬಿಡ್ತಾ ಇದ್ರು. ಅವ್ರ ಮೇಲೆ ಇದು ಲಾಠಿ ಚಾರ್ಜ್ ಎಲ್ಲ ಮಾಡಿದಾಗ ಇದ್ದಕ್ಕಿದ್ದಂಗೆ ರಾಷ್ಟ್ರಗೀತೆ ಹಾಡಕ್ಕೆ ಅಂದ್ರೆ ನಾನು ಹೇಳಿದ್ದು ಅಂದರೆ ಆ ವ್ಯಕ್ತಿ ಮತ್ತು ಒಂದು ಸಶಕ್ತವಾದ ಆಯುಧವನ್ನು ಬಿಟ್ಟರು. ಹಾಗಾಗಿ ಅವರು ಅದನ್ನು ಅಂದರೆ ಯುವ ಜನರ ಒಳಗಡೆ ಇರುವ ಆಕ್ರೋಶವನ್ನು ಅದನ್ನ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಇವರು ಸಮಾಜದ್ರೋಹಿ ಶಕ್ತಿಗಳಲ್ಲ ಅನ್ನೋದನ್ನ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಬಟ್ ನನಗೆ ಈಗಿರೋ ಪ್ರಶ್ನೆ ಇಷ್ಟೇನೆ, ಪೊಲೀಸ್ ವ್ಯವಸ್ಥೆ ಅಂತ ಅನ್ನುವಾಗ ಅದೊಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು, ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ. ನೀವು ಆವಾಗ ಪ್ರಸ್ತಾಪ ಮಾಡುವಾಗ ಹೇಳಿದ್ರಿ, ಅವ್ರು ಹಿಡ್ಕೊಳ್ಳುವ ಬ್ಯಾಟನ್ನಿಂದ ಹಿಡಿದು ಪ್ರತಿ ಒಂದಕ್ಕೂ ಕೂಡ ಒಂದು ಪ್ರಿಸ್ಕ್ರೈಬ್ಡ್ ನಾರ್ಮ್ಸ್ ಇರ್ತದೆ ಅಂತ. ಆ ಮ್ಯಾನ್ಯುವಲ್ ಅಲ್ಲಿ ಇರೋದು ನಿಮ್ಗೆ ಹೇಳ್ತೇನೆ. ಡ್ರಿಲ್ ಮ್ಯಾನ್ಯುವಲ್ ಅಲ್ಲಿ ಒಂದಿದೆ. ಡ್ರಿಲ್ ಮ್ಯಾನ್ಯುವಲ್ ಅಲ್ಲಿ ಲಾಠಿ ಚಾರ್ಜ್ ಹೇಗೆ ಮಾಡಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ತರಬೇತಿಲಿ ಪೊಲೀಸರಿಗೆ ಬರೀ ಬೇರೆನೇ ತರಬೇತಿ, ಶೂಟಿಂಗು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು ಅಲ್ಲ, ಲಾಠಿ ಚಾರ್ಜ್ ಹೆಂಗೆ ಮಾಡಬೇಕು ಅಂತೇಳಿ ಲಾಠಿ ಡ್ರಿಲ್ ಅಂತಲೇ ಇದೆ. ಲಾಠಿ ಡ್ರಿಲ್ ಅಂದ್ಬಿಟ್ರೆ ಅದೇನು ಇದಲ್ಲ, ರೆಗ್ಯುಲರ್ ಡ್ರಿಲ್ ಅಲ್ಲ. ಯಾವ ರೀತಿಲಿ ಹೆಂಗೆ ನೀವು ಪರಿಸ್ಥಿತಿ ಕೈ ಮೀರಿದಾಗ ಯಾವ ರೀತಿ ಎಲ್ಲಿ ಹೊಡಿಬೇಕು, ಯಾವ ರೀತಿ ಹೊಡಿಬೇಕು ಅನ್ನೋದಿದೆ. ಆಮೇಲೆ ಟಿಯರ್ ಗ್ಯಾಸನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಬೇಕು ಅಂತ ಇದೆ. ಗಲಭೆ ಉಲ್ಬಣ ಆಗ್ತಾ ಇದೆ ಅಂದಾಗ ಅಲ್ಲಿ ಒಬ್ಬ ಮೇಲಧಿಕಾರಿ ಒಬ್ಬರು ಇರ್ತಾರೆ. ನಮ್ಮ ಇಡೀ ದೇಶದ ಈ ವ್ಯವಸ್ಥೆಯಲ್ಲಿ ಮೇಲಧಿಕಾರಿ ಅಂದರೆ ಆಫ್ ಆ್ಯಂಡ್ ಅಬೌವ್ ದಿ ರ್ಯಾಂಕ್ ಆಫ್ ಎಸ್ ಎಚ್ ಒ ಅಂತ ಇರುತ್ತೆ. ಕೆಲವು ಕಡೆ SHO ಸ್ಟೇಷನ್ ಹೌಸ್ ಆಫೀಸರ್ಸು, ಹೆಡ್ ಕಾನ್ಸ್ಟೇಬಲ್ಸ್ ಇರ್ತಾರೆ. ಕೆಲವು ಕಡೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಇನ್ಸ್ಪೆಕ್ಟರ್ಗಳಿರ್ತಾರೆ. ಇದರೊಳಗೊಬ್ಬ ಸೀನಿಯರ್ ಅಧಿಕಾರಿ ಅಂತ ಇರ್ತಾನೆ. ಅವನು ಈ ಗಲಭೆ ನಿಯಂತ್ರಣದ ನೇತೃತ್ವವನ್ನು ತಗೊಳ್ಬೇಕಾಗ್ತದೆ. ಗಲಭೆ ಉಲ್ಬಣ ಆಗ್ಬಿಡ್ತದೆ, ಉದ್ರೇಕಗಾರಿಗೂ ಎಲ್ಲವೂ ಉದ್ರೇಕ ಆಗ್ಬಿಟ್ಟು ಗಲಭೆ ಇನ್ನೇನು ಭಾಳ ಹಿಂಸಾರೂಪ ತಗೊಳುತ್ತೆ ಅಂದಾಗ ಅಲ್ಲಿನ ಅಧಿಕಾರಿಗಳ ಆದ್ಯ ಕರ್ತವ್ಯ ಏನು ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ತಂದು ನಿಲ್ಲಿಸ್ಕೊಳ್ಬೇಕು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ನಮ್ಮ ಕರ್ನಾಟಕದಲ್ಲಿ AC ಅಥವಾ ತಹಸೀಲ್ದಾರು ಇಲ್ಲ AC ಅವ್ರು ಬಂದು ನಿಂತ್ಕೊಳ್ಬೇಕು. ಆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಂದಾಗ ಅವ್ರಿಗೊಂದು ಪಟ್ಟಿ ಇರಬೇಕು, ಇಲ್ಲಿ ರೆಡ್ ಬ್ಯಾಂಡ್ ಇರಬೇಕು. ಆ ರೆಡ್ ಬ್ಯಾಂಡಲ್ಲಿ M ಅಂತ ಇರಬೇಕು, ಅವರು ಮ್ಯಾಜಿಸ್ಟ್ರೇಟ್ ಅಂತ ಗೊತ್ತಾಗಬೇಕು ಜನಗಳಿಗೆ. ಆಮೇಲೆ ವೆಪನ್ಸ್ ಏನಿದೆ, ಈಗ ಲಾಠಿಯಿಂದ ಪೊಲೀಸರು ಸುಮ್ಮನೆ ಹಂಗೆ ಬರಬಾರ್ದು. ಈ ಗಲಭೆನ ಅವರು ಏನೋ ಹಿಂಸಾಚಾರ ರೂಪಕ್ಕೆ ಹೋಗುತ್ತೆ ಅನ್ನೋ ಭಾವನೆಯಲ್ಲೇ ಬರಬೇಕು ಅವ್ರು ಇದಕ್ಕೆ, ಈ ಬಂದೋಬಸ್ತ್ಗೆ. ಅದಕ್ಕೆ ಏನು ಮಾಡ್ತಾರೆ, ಹೆಲ್ಮೆಟ್ ಹಾಕ್ಕೊಂಡು ಬುಲೆಟ್ ಪ್ರೂಫ್ ಜಾಕೆಟ್ಸು, ಆಮೇಲೆ ಪ್ಯಾಡುಗಳೆಲ್ಲ ಕಟ್ಕೊಳ್ತಾರೆ. ಕಲ್ಲುಗಳು ಹೊಡೆದ್ರೆ ಬೈ ಚಾನ್ಸು ಅದು ಹಿಂಸಾಚಾರಕ್ಕೆ ಬಂದ್ರು ಕಲ್ಲು ಹೊಡೆದ್ರು ಬೀಳಬಾರ್ದು ಅನ್ನೋದನ್ನು ಯಾವ ಪೊಲೀಸ್ನವ್ನು ಹಾಕೊಂಡು ಬಂದಿದ್ದಾನೆ? ಪ್ರಿಪೇರ್ಡ್ನೆಸ್ಸೇ ಇಲ್ಲ. ಮತ್ತೆ ಇದು ಎಲ್ಲೋ ಕೊಳ್ಳೇಗಾಲದಲ್ಲಿ ಆಗಿರೋದು, ಚಾಮರಾಜನಗರದಲ್ಲಿ ಆಗಿರೋದಲ್ಲ.
ದೇಶದ ರಾಜಧಾನಿ. ಈ ರಾಜಧಾನಿಯಲ್ಲಿ ಪೊಲೀಸರು ಹೆಂಗೆ ಪ್ರಿಪೇರ್ಡ್ನೆಸ್ಸಲ್ಲಿ ಬರಬೇಕು ಅಂದರೆ, ಅವರ ಡ್ರೆಸ್ ನೋಡಿದ ತಕ್ಷಣ ಗಲಭೆಕೋರರು ಅಥವಾ ಏನು ಚಳುವಳಿ ಮಾಡ್ತಾ ಇರ್ತಾರಲ್ಲ, ಅವ್ರು ಒಂದು ಹೆಜ್ಜೆ ಹಿಂದೆ ನಿಂತ್ಕೊಳ್ಬೇಕು. ಆ ಮಟ್ಟದ ಪ್ರಿಪೇರ್ಡ್ನೆಸ್ ಇರಬೇಕು. ಕೇನ್ ಶೀಲ್ಡ್ ಇಟ್ಕೊಳ್ಬೇಕು, ಹೆಲ್ಮೆಟ್ ಹಾಕಿರಬೇಕು, ಆಮೇಲೆ ಬಾಡಿ ಪ್ರೊಟೆಕ್ಷನ್ಸ್ ಅಂತ ಬರುತ್ತೆ ಅದನ್ನು ಹಾಕ್ಕೊಂಡಿರಬೇಕು. ನಾನು ಎಲ್ಲೂ ನೋಡಲೇ ಇಲ್ಲ ಅದನ್ನು. ಪ್ರಿಸ್ಕ್ರೈಬ್ಡ್ ವೆಪನ್ಸ್, ಲಾಠಿ ಇಷ್ಟೇ ಉದ್ದ ಇರಬೇಕು, ಇಷ್ಟೇ ದಪ್ಪ ಇರಬೇಕು ಅನ್ನೋದು ಡ್ರಿಲ್ ಮ್ಯಾನ್ಯಲಲ್ಲಿದೆ, ಪೊಲೀಸ್ ಮ್ಯಾನ್ಯಲಲ್ಲಿದೆ. ಲಾಠಿಯ ಕೊನೆಗೆ ಮೊಳೆ ಚುಚ್ಕೊಂಡು ಬರುತ್ತೆ ಅಂದರೆ ಅದು ಕಾನೂನು ಬಾಹಿರ. ಆಮೇಲೆ ಆ ಲಾಠಿಲಿ ಹೊಡೆದಿರೋನಿಗೆ ನಮ್ಮ ದೇಶದ ಕಾನೂನಿನ ಪ್ರಕಾರ ಆ ಪೊಲೀಸನ ಮೇಲೆ ಕೇಸ್ ದಾಖಲು ಮಾಡಬೇಕು. ಆಮೇಲೆ ವೆಪನ್ಸ್, ಈಗ ನಾನು ಯಾವುದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಈಗ ನನಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನೋಡಿದಾಗ ನನ್ನ ಮಾತಾಡೋಕ್ಕೆ ಹಿಂಜರಿಕೆ ಆಗ್ತದೆ. ಯಾಕೆ ಅಂದರೆ ಅದರದ್ದು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಲ್ಲ. ಇತ್ತೀಚೆಗೆ ಭಾಳ ಒಂದು ಟ್ರೋಲ್ ಆಗ್ತಾಯಿದೆ, ನೀವು ನೋಡಿರ್ಬೋದು. ಒಬ್ಬ ದಿಲ್ಲಿಯ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲು ಮೃತಪಟ್ಟಿದ್ದಾಳೆ, ಹುತಾತ್ಮಳಾಗಿದ್ದಾಳೆ. ಅವಳು ಈ ಯುವಕರು ಜಂಜಿಗಳು ದಾಳಿ ಮಾಡಿ ಸತ್ತಿದ್ದಾಳೆ, ಇದಕ್ಕೆ ಯಾರು ಉತ್ತರ ಕೊಡೋದು ಅಂತ ಕೇಳಿದೆ. ಡೆಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ನಮ್ಮಲ್ಲಿ ಯಾವ ಪೊಲೀಸರಿಗೂ ಏನೂ ಆಗಿಲ್ಲ ಅಂತಾರೆ. ಇದು ಪ್ರಚೋದನಕಾರಿ ಅಂಶಗಳು. ಈ ಪ್ರಚೋದನಕಾರಿ ಇದು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಕ್ರಮಕ್ಕೆ ನೀವು ಕೇಸ್ ರಿಜಿಸ್ಟರ್ ಆಗಿದ ತಕ್ಷಣ ಬಲವಂತದ ಕ್ರಮ ಬೇಡ ಅಂತ ಹೇಳಿಬಿಟ್ರೆ ಈ ಥರದ್ದು ನಡೀತಾನೆ ಇರ್ತದೆ. ಪೊಲೀಸರು ಬ್ಯಾಡ್ಜ್ ಇಲ್ಲ, ಸಮವಸ್ತ್ರ ಇಲ್ಲ, ಮತ್ತು ನೀವು ಹೇಳ್ದಂಗೆ ಆ ಪ್ರಿಪೇರ್ಡ್ನೆಸ್ಸು ಆ ನಂತರ RAF CRPF ಎಲ್ಲ ಬಂದಾಗ ನಾವು ನೋಡಿದ್ವಿ ಅಂತ ಅಂಥದಕ್ಕೆ ಅವಕಾಶ ಇದೆಯಾ? ಸಿವಿಲ್ ಡ್ರೆಸ್ಸಲ್ಲಿ ಗಡ್ಡ, ಆಮೇಲೆ ಬ್ಯಾಡ್ಜ್ ಇಲ್ಲ, ಸ್ಟಾರ್ಗಳಿಲ್ಲ, ಸುಮ್ಮನೆ ಯಾವುದೋ ಒಂದು ಯೂನಿಫಾರ್ಮ್. ಪೊಲೀಸರ ಐಡೆಂಟಿಟಿ ಅಂದ್ರೇನೆ, ಒಬ್ಬ ಪೊಲೀಸನ ಐಡೆಂಟಿಟಿ ಅಂದ್ರೇನೆ ನೀಟ್ ಶೇವ್ ಆಗಿರಬೇಕು. ಓಕೆ. ಆಮೇಲೆ ಆ ಪೊಲೀಸ್ ಕಟ್ಟಿಂಗ್, ಅದೇನು ನಾವು ಹೇಳ್ತೀವಲ್ಲ, ಮಿಲ್ಟ್ರಿ ಕಟ್ಟಿಂಗು ಪೊಲೀಸ್ ಕಟ್ಟಿಂಗ್ ಅಂತ ಹೇಳ್ತೀವಿ, ಅದು ಪ್ರಿಸ್ಕ್ರೈಬ್ಡು. ಇಲ್ಲಿ ತನಕ ಎಲ್ಲ ಸೈಡ್ ಲಾಕ್ ಎಲ್ಲ ಬಿಡಂಗೆ ಇಲ್ಲ, ಇಲ್ಲಿಗೆ ಇರಬೇಕು, ನೀಟಾಗಿರಬೇಕು. ಕ್ಯಾಪ್ ಹಾಕಿದರೆ ನಿಮ್ಮ ಈ ಕೂದಲು ಚದುರ್ದಂಗೆ ಇರಬಾರ್ದು. ಇದು ಚಲನಚಿತ್ರಗಳಲ್ಲಿ ಮಾತ್ರ ನಾವು ತೋರಿಸೋದು. ಆಮೇಲೆ ನೀವು ಚಲನಚಿತ್ರ ನೋಡಿದಾಗ, ಒಬ್ಬ ಪೊಲೀಸ್ ಅಧಿಕಾರಿ ನೋಡಿದಾಗ, ಒಬ್ಬ ನಿಜವಾದ ಪೊಲೀಸ್ ಅಧಿಕಾರಿಗೆ ಅದನ್ನು ಆಫ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಅವನ ವೇಷ ಇದೆಲ್ಲ ಸ್ಟಾರ್ ಎಲ್ಲ, ಇದು ಡೆಕೋರೇಷನ್ಸ್ ಏನು ನಾವು ಹಾಕೊತೀವಿ, ಇದು ಕಾಟಾಚಾರಕ್ಕೆ ಹಾಕೋದಲ್ಲ. ಈಗ 3 ಸ್ಟಾರ್, ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇದ್ದರೆ ಆತನಿಗೆ 3 ಸ್ಟಾರ್ ಇರ್ತದೆ. ಅದರೊಳಗೆ ಅವನ ರ್ಯಾಂಕ್ನ ನಾವು ಗುರುತು ಹಿಡಿಯೋದು. ಕಾನ್ಸ್ಟೇಬಲ್ಗೆ ಏನಿರಬೇಕು, ಹೆಡ್ ಕಾನ್ಸ್ಟೇಬಲ್ಗೆ ಏನಿರಬೇಕು, ASIಗೆ ಏನಿರಬೇಕು, ಎಷ್ಟು ಸ್ಟಾರ್ ಇರಬೇಕು ಅಂತ. ಆ 3 ಸ್ಟಾರ್ ಸುಮ್ಮನೆ ಸಿಕ್ಕಿಸ್ಕೊಳ್ಳೋದಲ್ಲ, ಅದು 3 ಪಾಯಿಂಟ್ ಈ ಥರ ಇರಬೇಕು. ಇದು ಪಾಯಿಂಟ್ ಟುವರ್ಡ್ಸ್ ಈಕ್ವಲ್ ಆಗಿರಬೇಕು. ಆಮೇಲೆ ರಿಬ್ಬನ್ ಇರ್ತದೆ, ಅದು ನಾನ್ ಗೆಸ್ಟೆಡ್ ಆಫೀಸರ್ಸ್ಗೆ ಇರೋದು. ಗೆಸ್ಟೆಡ್ ಆಫೀಸರ್ಸ್ ಆಫ್ ಆ್ಯಂಡ್ ಅಬೌವ್ ದಿ ರ್ಯಾಂಕ್ ಆಫ್ DYSPಗಳಿಗೆ 3 ಸ್ಟಾರ್ ಇರುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಶೋಕ್ ಸ್ತಂಭ ಬರುತ್ತೆ. ಆಮೇಲೆ DIGಗೆ ಒಂಥರ, IG ಒಂಥರ, ADGPಗೆ ಒಂಥರ, ಈ ಥರ ವ್ಯವಸ್ಥೆ ಇರುತ್ತೆ. ಆಮೇಲೆ ಕಡ್ಡಾಯ ಏನು ಅಂದರೆ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಕಡ್ಡಾಯ. ಆ ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ನ ಪ್ರಮುಖ ಭಾಗ ಯಾವುದು ಅಂದರೆ ನೇಮ್ ಪ್ಲೇಟ್. ಆ ನೇಮ್ ಪ್ಲೇಟಲ್ಲಿ ರ್ಯಾಂಕ್ ಇರಲ್ಲ, ಹೆಸರು ಇರ್ತದೆ. ಆಮೇಲೆ ಈ ಗಲಭೆಯಲ್ಲಿ ನೀವು ಯಾವುದೇ TV ಮೀಡಿಯಾದಲ್ಲಿ ನೋಡಿ, ಪ್ರಿಂಟ್ ಮಾಧ್ಯಮದಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ, ಯಾರಿಗೂ ನೇಮ್ ಪ್ಲೇಟ್ ಇಲ್ಲ, ಒಂದೇದು. ಆಮೇಲೆ ಇಡೀ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಮತ್ತು ದೇಶದ ಸೇನಾ ವ್ಯವಸ್ಥೆಯಲ್ಲಿ ಯಾವುದೇ ಅಧಿಕಾರಿಗೆ, ಅದು ಕಾನ್ಸ್ಟೇಬಲಿಂದ ಹಿಡಿದು DGವರೆಗೆ ದಾಡಿ ಬಿಡುವ ಅಧಿಕಾರ ಇದು ಕೊಟ್ಟೇ ಇಲ್ಲ, ಅವಕಾಶ ಕೊಟ್ಟಿಲ್ಲ. ಅದು ಕೇವಲ ಒಂದು ಸಮುದಾಯಕ್ಕೆ, ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲೂ ಪೊಲೀಸ್ ಮತ್ತು ಮಿಲಿಟರಿಲಿ ಕೊಟ್ಟಿರೋದು ಸಿಖ್ ಸಮುದಾಯಕ್ಕೆ ಮಾತ್ರ ಅದರೊಳಗೆ ವಿನಾಯಿತಿ ಇದೆ. ಇನ್ನು ಯಾವುದೇ ಸಮುದಾಯದ ಅಧಿಕಾರಿ ಪೊಲೀಸಲ್ಲಿದ್ದರೆ ಆತ ನೀಟ್ ಶೇವ್ ಮಾಡಿರಬೇಕು, ಹೇರ್ ಕಟ್ ಇರಬೇಕು, ಪ್ರಿಸ್ಕ್ರೈಬ್ಡ್ ಯೂನಿಫಾರ್ಮ್ ಹಾಕಿರಬೇಕು. ಆಮೇಲೆ ಆ ಯೂನಿಫಾರ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ಬರೋದು ಈ ಚಲನಚಿತ್ರಗಳಲ್ಲಿ ಕಾಮಿಡಿಯನ್ಸ್ಗೆ ಪೊಲೀಸ್ ಕಾನ್ಸ್ಟೇಬಲ್ ರೂಪ ಕೊಟ್ಟಿರ್ತಾರೆ, ಅವ್ರ ಥರ ಕಾಣಿಸ್ತಾರೆ ಅವರು.
ಒಬ್ಬ ಪೊಲೀಸ್ ಅಧಿಕಾರಿ ನೋಡಿದ ತಕ್ಷಣ ಎದುರುಗಡೆ ನಿಂತಿರೋನು ಅವನ ವೇಷಭೂಷಣ ನೋಡೇ ಅವನು ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಆ ಮಟ್ಟಕ್ಕೆ ಶಿಸ್ತಿನ ಸಿಪಾಯಿ ಆಗಿರಬೇಕು. ಇಲ್ಲಿ ದಾಡಿ ಬಿಟ್ಟಿರೋರಿದ್ದಾರೆ, ಗುಂಡಿ ಬಿಚ್ಚಿರೋರಿದ್ದಾರೆ, ಫುಲ್ ಆರಮ್ ಪೊಲೀಸ್ ಹಾಕಂಗೆ ಇಲ್ಲ. ಸರ್, ನಂಗೆ ಈಗ ಈಗ ಅಂಥದ್ದೊಂದು ಇಷ್ಟರ ಮಟ್ಟದ ವೈಲೇಷನ್ ಆಗಿದೆ ಅಂತಂದರೆ ಡೆಲ್ಲಿ ಪೊಲೀಸು ದೇಶದ ಒಕ್ಕೂಟ ಸರ್ಕಾರದ ಗೃಹ ಮಂತ್ರಾಲಯದ ಅಡಿಯಲ್ಲಿ ಬರ್ತಾರೆ. ಸೊ ಈ ಒಂದು ಫೋರ್ಸನ್ನು ನೀವು ಹೇಳಿದಾಗೆ ಆ ಕ್ಷಣಕ್ಕೆ ಅಲ್ಲಿರುವಂತಹ SOHಗಳು ಆ ತೀರ್ಮಾನ ತಗೊಳ್ಳೋದಕ್ಕೆ ಅಧಿಕಾರ ಇರ್ತದೆ, ಬಿಕಾಸ್ ಇವೆಂಚುಯಾಲಿಟೀಸ್ ಇರುವಾಗ ಕಂಟ್ರೋಲ್ ಮಾಡೋದಕ್ಕೆ ಅಂತ. ಬಟ್ ಈ ಮಟ್ಟದ ವೈಲೇಷನ್ ಆಗಿದೆ ಅಂತಂದರೆ ಇದು ಗೃಹ ಮಂತ್ರಾಲಯಕ್ಕೆ ಮಾಹಿತಿ ಇರಲ್ವಾ? ಖಂಡಿತ. ನೋಡಿ, ನಾವು ಈ ಸಾಮಾಜಿಕ ಜಾಲತಾಣದಲ್ಲಿ ನಾವು ಒಂದು ನೋಡಿದ್ವಿ, ಇದೊಂದೇನೋ ಅಲ್ಲಿ ವ್ಯವಸ್ಥೆ ಮಾಡಿದ್ರು, ಅದರೊಳಗೆ ಸಮಾಜಘಾತಕ ಶಕ್ತಿಗಳು 1-2 ಜನವನ್ನು ಗುರುತಿಸಿದ್ದಾರೆ ಅಂತ. ಭಾಳ ಸಂತೋಷದ ವಿಚಾರ ಅದು. ಆ ಭಾಗದ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಭಾಳ ಒಳ್ಳೆಯ ಕ್ರಮ. ಅದರೊಳಗೂ ಕಂಡುಹಿಡಿಬೋದಲ್ಲ, ಈ ಪೊಲೀಸರು ನಕಲಿ ವೇಷ ಹಾಕೊಂಡು ಬಂದಿದ್ರಲ್ಲ, ಆ ನಕಲಿ ವೇಷ ಹಾಕೊಂಡು ಬಂದಿದ್ದಂಥ 2,000 ಜನ ಸಮಾಜಘಾತಕ ಶಕ್ತಿಗಳನ್ನು ನೀವು ಐಡೆಂಟಿಫೈ ಮಾಡ್ತೀರಿ. ಈ ನಕಲಿ ಪೊಲೀಸರನ್ನ ಐಡೆಂಟಿಫೈ ಮಾಡೋ ಬಗ್ಗೆ ನೀವು ಯಾರೂ ಮಾತಾಡಿಲ್ಲ ಅಂದರೆ ಈ ವ್ಯವಸ್ಥೆಯ ಸೋಲೋದು. ಆ ಇನ್ನೊಂದು ನಿಮಗೆ ಈಗ ಸಮಾಜಘಾತಕ ಶಕ್ತಿಗಳನ್ನು ಈ ವ್ಯವಸ್ಥೆಯಲ್ಲಿ ಕಂಡುಹಿಡಿದಿದೆ ಅಂತ ಹೇಳಿದ್ರು. ಅವ್ರನ್ನ ದಸ್ತಗಿರಿ ಮಾಡೋಕ್ಕೆ ನಿಮಗೆ ಯಾರು ಅಡ್ಡಿ ಬಂದರು? ಆಮೇಲೆ ಇದುವರೆಗೂ ನೀವು ದಸ್ತಗಿರಿ ಮಾಡಿಲ್ಲ. ಆ ದಸ್ತಗಿರಿ ಮಾಡಿಲ್ಲ ಅಂದರೆ ಅವರು ಯಾವುದೋ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಹುಳು ಅವರನ್ನು ಉಪಯೋಗಿಸ್ಕೊಂಡಿದೆ ಅಂತೇಳಿ ಅರ್ಥ. ಸರ್, ಈಗ ಟಿಯರ್ ಗ್ಯಾಸ್ ಹೊಡಿತಾರೆ ಅಥವಾ ಪೆಲೆಟ್ ಗನ್ಸ್ ಅಂತೂ SOPನಲ್ಲಂತೂ ಇಲ್ಲ. ಈಗೇನೋ ಸುಪ್ರೀಂ ಕೋರ್ಟ್ ಹೇಳಿದೆ, ಅದೇನೋ ಡಿಲ್ಲಿ ಡ್ಯಾಲಿಯಿಂಗ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟು, ನಾವು ನೋಡ್ತಾ ಇದ್ದೀವಿ. ಸಪೋಸ್ ಅಂಥದ್ದೊಂದು ಮಿತಿಮೀರಿದ ಪ್ರಕ್ರಿಯೆ ನಡೆದೇ ಹೋಯಿತು, ನಡೆದು ಹೋದಾಗ ಗಾಯಗಳಾಗ್ತವೆ, ಬೀಳ್ತಾರೆ. ಆ ಗಾಯಾಳುಗಳೇನಿರ್ತಾರಲ್ಲ ಅದರ ಬಗ್ಗೆ ಪೊಲೀಸಿನ ಅಕೌಂಟಬಿಲಿಟಿ ಏನು? ಖಂಡಿತ ಇದೆ. ನೋಡಿ, ಟಿಯರ್ ಗ್ಯಾಸು ಹೊಡಿತಾರೆ. ನೀವೊಂದು ಪ್ರಶ್ನೆ ಕೇಳಿದ್ರಿ, ಟಿಯರ್ ಗ್ಯಾಸ್ ಎಲ್ಲ ಔಟ್ಡೇಟೆಡ್ಡು, ಎಕ್ಸ್ಪೈರಿ ಆಗಿರೋದು. ಅದು ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಸಿಬ್ಬಂದಿಗಳು, ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಅದೇನಾದರೂ ವಿಷಾನಿಲವಾಗಿ ಆಗ್ಬಿಟ್ರೆ ಇದರ ಮೊದಲ ಪರಿಣಾಮ ಅವ್ರ ಮೇಲೆ, ಪೊಲೀಸ್ ಸಿಬ್ಬಂದಿ ಮೇಲೆ ಆಗುತ್ತೆ. ಅದಕ್ಕೆ ಈ ಎಕ್ಸ್ಪೈರ್ಡ್ ಟಿಯರ್ ಗ್ಯಾಸ್ನ ಯೂಸ್ ಮಾಡಬಾರ್ದು ಅಂತಿರುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ, ಒಂದೊಂದ್ಸಲಿ ಟಿಯರ್ ಗ್ಯಾಸ್ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಮಾಬ್ ರೆಡಿಯಾಗಿರುತ್ತೆ, ಮಾಬ್ಗೆ ಅನೌನ್ಸ್ ಮಾಡಿರ್ತಾರೆ, ನಾವು ಇವಾಗ ಅಕ್ರಮ ಕೂಟ ಚದುರಿಸ್ತಾ ಇದ್ದೀವಿ, ಟಿಯರ್ ಗ್ಯಾಸ್ ಹೊಡಿತೀವಿ, ಅಶ್ರುವಾಯು ಪ್ರಯೋಗ ಮಾಡ್ತೀವಿ, ನೀವೆಲ್ಲ ಚದುರಬೇಕು ಅಂದಾಗ ಈ 45 ಡಿಗ್ರಿ ಆ್ಯಂಗಲ್ ಇಟ್ಕೊಂಡು ಫೈರ್ ಮಾಡ್ತಾನೆ. ಫೈರ್ ಆಗಲ್ಲ, ಮಾಬ್ ನುಗ್ಗಿಬಿಡುತ್ತೆ. ನುಗ್ಗಿ ಇವನ್ನ ಜೀವಕ್ಕೆ ಅಪಾಯ ತಂದುಬಿಡುತ್ತೆ. ಅದು ಇವ್ರಿಗೆ ಆಗೋದು. ಅದರ ಜವಾಬ್ದಾರಿಯನ್ನು ಮೇಲಧಿಕಾರಿಗಳು ವಹಿಸ್ಬೇಕು, ತಗೊಳ್ಳೇಬೇಕು. ಆಮೇಲೆ ಅವನ ಜವಾಬ್ದಾರಿ, ನೀನು ತಂದಿದೀಯಾ ಎಕ್ಸ್ಪೈರ್ಡ್ ಡೇಟ್ ಅಂತ, ಅವನು ತರೋದಲ್ಲ. ಅಲ್ಲಿ ನಮ್ಮ ಆರ್ಮರಿಲಿ ಇರುತ್ತೆ, ತರ್ತಾರೆ. ಆರ್ಮರಿಯ ಇನ್ಸ್ಪೆಕ್ಷನ್ ಮಾಡೋವಂಥ ಜವಾಬ್ದಾರಿ ಆ ಭಾಗದ ಹಿರಿಯ ಅಧಿಕಾರಿಗೆ. ಆಮೇಲೆ ಆ ಫೈರಿಂಗ್ ಆದೇಶ ಕೊಡೋರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂತಾರೆ ಅವ್ರಿಗೆ. ಈ ಅದರೊಳಗೆ ಎಲ್ಲ ಕಡೆ ಏನಂದರೆ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು, DC, AC, ತಹಸೀಲ್ದಾರುಗಳು ಇದನ್ನು ಮಾಡಬೇಕು. ಅವರು ಯಾಕೆ ಅಂದರೆ ಈ ಪೊಲೀಸರು ಈ ಗಲಭೆಕೋರರ ಮೇಲೆ ಅದು ನಮ್ಮ ಕಾನೂನಲ್ಲೇ ಅದನ್ನೊಂದು ಸ್ಪೆಷಲ್, ಅದನ್ನು ವಿಶೇಷವಾಗಿ ಅದನ್ನೊಂದು ಸೇರಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಪಾರದರ್ಶಕವಾಗಿರಬೇಕು ಪ್ರತಿಯೊಂದು ಚಟುವಟಿಕೆಗಳು, ಪೊಲೀಸರ ಚಟುವಟಿಕೆ. ಯಾಕೆಂದರೆ ಪೊಲೀಸ್ನವ್ರು ಫೈರ್ ಮಾಡಿದ್ಮೇಲೆ ನಾವು ಮಾಡಿದ್ದು ಸರಿ ಅಂತ ಹೇಳ್ಕೊತಾರಲ್ಲ, ಆಗಬಾರ್ದು ಅಂತೇಳಿ ಅವ್ರನ್ನ ನಿಲ್ಲಿಸಬೇಕು. ಆಮೇಲೆ ಲಾಠಿ ಚಾರ್ಜ್ ಯಾವಾಗ ಮಾಡಬೇಕು ಅಂದರೆ ಅದು ಲಾಸ್ಟ್ ರಿಸಾರ್ಟು. ಈ ಮುಖಾಮುಖಿ ಬಂದಾಗಲೇ ಲಾಠಿ ಚಾರ್ಜ್ ಮಾಡಬೇಕು. ಇವರು ಆ ದೊಣ್ಣೆಗೆ ಮೊಳೆ ಹೊಡೆದಿರೋದು, ಆಮೇಲೆ 5 ಅಡಿ ದೊಣ್ಣೆ ಇಟ್ಕೊಂಡು ತಲೆಗೆ ಹೊಡೆಯೋದು, ಇದಂತೂ ಸಂಪೂರ್ಣ. ಅದ್ರ ಜೊತೆಗೆ ಸರ್ ಇನ್ನೊಂದು ನಾವೆಲ್ಲ ಗಮನಿಸಿದ್ದು, ಮಹಿಳೆಯರ ಮೇಲೆ ಮಾಡಿದಂತಹ ಒಂದು ದಾಳಿ. ಎರಡನೇದಾಗಿ ಪುರುಷ ಪೊಲೀಸರು
ಮಹಿಳೆಯ ಗುರುದ್ವಾರಕ್ಕೆ ಪ್ಲಾಟಿಯನ್ನು ನುಗ್ಗಿಸಿದಂಥದ್ದು, ಅವಳ ಪ್ರೈವೇಟ್ ಪಾರ್ಟಿಗೆಲ್ಲ ಕೈ ಹಾಕಿರೋ ಅಂಥದ್ದು, ಅಂಥವು ಬಹಳಷ್ಟನ್ನು ನಾವು ನೋಡಿದ್ವಿ. ಈಸ್ ಇಟ್ ಅಲೌಡ್? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಆಮೇಲೆ ನೀವು ಅದನ್ನು ನೀವು ಗಮನಿಸಿ, ನೀವು ಮತ್ತೊಮ್ಮೆ ಗಮನಿಸಿ ಆ ಕ್ಲಿಪ್ಪಿಂಗ್ಸು. ಈಗ ನೀವೆಲ್ಲ ನೋಡಿದ್ದೀರಿ, ದೇಶನೇ ನೋಡಿದೆ, ಪ್ರಪಂಚ ನೋಡಿದೆ ಆ ಕ್ಲಿಪ್ಪಿಂಗ್ಸ್. ಯಾರು ನೈಜ ಪೊಲೀಸ್ ಅಧಿಕಾರಿಗಳು ಅದರೊಳಗೆ ಇಲ್ಲವೇ ಇಲ್ಲ. ಈ ಅರೆಬರೆ ದಾಡಿ ಬಿಟ್ಟಿರೋನು, ಈ ಈ ಏನು ನಮ್ಮ ಫ್ಲ್ಯಾಪ್ಗಳಿರುತ್ತೆ ಅದು ಸರಿಯಾಗಿ ಹಾಕದೇ ಇರೋನು, ಈ ಬೆಲ್ಟ್ ಇಲ್ಲೆಲ್ಲೋ ಬಂದಿರುತ್ತೆ, ಆತನಿಗೆ ಒಂದು ಆ ಶಿಸ್ತಿನ ಸಮವಸ್ತ್ರದಲ್ಲಿ ಇಲ್ಲದೆ ಇರೋರೇ ಅದನ್ನು ಮಾಡಿರೋದು. ಅವರೆಲ್ಲ ನೋಡಿ ಸಮಾಜಘಾತಕ ಶಕ್ತಿಗಳು. ಆಯಿತು, ಎಕ್ಸೆಸ್ ಆಗೋಯ್ತು, ಲಾಠಿ ಚಾರ್ಜು ಆಗೋಯ್ತು, ಅಥವಾ ಟಿಯರ್ ಗ್ಯಾಸ್ ಆಯಿತು, ಈವನ್ ಪೆಲೆಟ್ ಗನ್ಸೇ ಮಾಡಿಬಿಟ್ರು, ಆಯಿತಾ? ಮಾಡಿದಾಗ ಪೊಲೀಸ್ ಡಿಪಾರ್ಟ್ಮೆಂಟಿನ ಅಕೌಂಟಬಿಲಿಟಿ ಏನು ಅಂತ ನಾನು ಗಾಯಾಳುಗಳ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟಿನ ಪ್ರತಿಯೊಬ್ಬ ಗಾಯಾಳುವನ್ನ ತುರ್ತು ಚಿಕಿತ್ಸೆಗೆ ಮೆಡಿಕಲ್ ಅಟೆನ್ಷನ್ಗೆ ಕರ್ಕೊಂಡು ಹೋಗ್ಬೇಕು. ಗಲಭೆ ಪ್ರದೇಶದಲ್ಲಿ ಅದಕ್ಕೆ ಬೇಕಾದಂಥ ಆ್ಯಂಬುಲೆನ್ಸ್ಗಳನ್ನು ಕಡ್ಡಾಯವಾಗಿ ಇಟ್ಕೊಂಡಿರ್ಬೇಕು. ಯಾಕೆ ಇದನ್ನು ಕೇಳಿದೆ ನಾನು ಅಂದರೆ, ನಾನು ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ. ಒಂದು ಬಸ್ಸಿನಲ್ಲಿ ಸುಮಾರು ಸಾಕಷ್ಟು ಜನ, ಒಂದು 15-20 ಜನನೇ ಇದ್ರೋ ಏನೋ, ಯೂತ್ಸು, ಅವರನ್ನು ಕೂಡ ಹಾಕಿ ಇಟ್ಬಿಟ್ಟಿದ್ರು. ವಿಷಯ ಗೊತ್ತಾಗಿ ಸಂಸತ್ತಿನ ಅಧಿವೇಶನದಲ್ಲಿದ್ದಂತಹ ಕೇರಳದ 2 ಸಂಸದರು, ಜಾನ್ ಬ್ರಿಟಾಸ್ ಮತ್ತು ರಹೀಮು, ಆ ಜಾಗಕ್ಕೆ ಬರ್ತಾರೆ. ಆ ಪೊಲೀಸ್ ವ್ಯಾನ್ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಫೋರ್ಸಿಬಲಿ ಆ ಬಾಗಿಲು ಓಪನ್ ಮಾಡ್ತಾರೆ ಅವರು. ಇದು ಯಾಕೆ ಇಷ್ಟು ಇನ್ಹ್ಯೂಮನ್ ಆಗಿ ನಡ್ಕೋತ ನೋಡು. ಆ ಮಕ್ಕಳು ಹೊರಗಡೆ ಬಂದರೆ ಕಾಲಲ್ಲಿ ರಕ್ತ ಹರಿತಾ ಇದೆ, ತಲೆಯಲ್ಲಿ ರಕ್ತ ಹರಿತಾ ಇದೆ. ಅಂದರೆ ಅವ್ರನ್ನ ಮೆಡಿಕಲ್ ಅಟೆನ್ಷನ್ನಿಗೆ ಅಥವಾ ಅಂಥದ್ದಕ್ಕೆ ತಗೊಂಡು ಹೋಗುವ ಬದಲು ಈ ಥರದಲ್ಲಿ ಕೈದು ಮಾಡಿ ಇಟ್ಟಂಥದ್ದು, ಈಸ್ ಇಟ್ ಅಲೌಡ್? ಆ್ಯಂಡ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಆ ಭಾಗದ ಹಿರಿಯ ಅಧಿಕಾರಿ. ಅದು ಯಾಕೆ ಅಂದರೆ ಅದೇ ಪೊಲೀಸ್ ಅತಿರೇಕ. ನೋಡಿ, ಯಾವಾಗಲೂ ಪೊಲೀಸ್ ಅತಿರೇಕಗಳು ಪ್ರಚಾರಕ್ಕೆ ಬರೋದು ಇಂಥ ಘಟನೆಗಳಲ್ಲೇ. ಆ ಭಾಗದ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ಹಿರಿಯ ಅಧಿಕಾರಿಯ ಆದ್ಯ ಕರ್ತವ್ಯ ಏನು ಅಂದರೆ, ಗಾಯಾಳುಗಳನ್ನು, ಅವನು ಗಲಭೆಕೋರನೋ ಪೊಲೀಸ್ ಅಧಿಕಾರಿಯೋ ಅಥವಾ ಗಲಭೆಯನ್ನು ನೋಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಪ್ರಜೆಯೋ, ಅವನನ್ನು ಚಿಕಿತ್ಸೆಗೆ ಆಸ್ಪತ್ರೆಗೆ ಕಳಿಸುವಂಥ ಆದ್ಯ ಕರ್ತವ್ಯ ಅಲ್ಲಿನ ಹಿರಿಯ ಅಧಿಕಾರಿದು. ಅದಕ್ಕೆ ಈ ಥರ ಗಲಭೆ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಆ್ಯಂಬುಲೆನ್ಸ್ ಇಟ್ಕೊಂಡಿರಬೇಕು, ಕಡ್ಡಾಯವಾಗಿ ಅಗ್ನಿಶಾಮಕ ದಳವನ್ನು ಇಟ್ಕೊಂಡಿರಬೇಕು. ಸರ್ ಬೆಂಕಿ ಹಾಕ್ಬಿಟ್ರು ನಾನು ಆರ್ಸೋಕ್ಕಾಗಲಿಲ್ಲ ಸರ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯವಸ್ಥೆಯಲ್ಲಿ ಇದನ್ನೆಲ್ಲ ಇಟ್ಕೊಂಡಿರಬೇಕು. ನೀವು ಇಷ್ಟೂ ಗಲಭೆ ಆದಾಗ ನಿಮಗೆಲ್ಲಾದರೂ ಒಂದು ಅಗ್ನಿಶಾಮಕ ದಳ ಕಾಣಿಸ್ತಾ? ಇಲ್ಲ, ಖಂಡಿತ ಇಲ್ಲ. ಆ್ಯಂಬುಲೆನ್ಸ್ ಕಾಣಿಸ್ತಾ? ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದು, ಮುಂಬೈಯಿಂದ ಬಂದಿರುವ ಅದೇನೋ ಕಾನ್ಫಿಸ್ಕೇಟ್ ಮಾಡ್ಕೊಂಡಿರೋದೇನೋ ಗೊತ್ತಿಲ್ಲ, ಒಂದು ಟ್ರಕ್ಕು, ಮತ್ತು ಆ ಟ್ರಕ್ಕಲ್ಲಿ ಕಲ್ಲು ತುಂಬಿಸಿರೋದು, ಜಂತರ್ ಮಂತರಿಗೆ ಬೆಳಗಿನ ಜಾವವೇ ತಂದಿಟ್ಟಿದ್ದು, ಇಂಥದ್ದನ್ನು ನೋಡಿದಿವೆ ಹೊರತು ಕಂಡಿಡ್ಲಿಕ್ಕಾಗಲ್ಲ. ಒಂದು ಆಯಿತಾ. ಎರಡನೇದಾಗಿ ಯಾವುದೋ ಒಂದು ಹೀಗೆ ಸ್ವತಂತ್ರ ಮಾಧ್ಯಮನೇ ಪ್ರಕಟ ಮಾಡಿದ್ದು ನಾನು ನೋಡಿದೆ, ಮತ್ತು RTI ಹಾಕ್ಕೊಂಡು ಆ ಥರದಲ್ಲೇನೋ ಮಾಡಿದಂಥದ್ದನ್ನು ನೋಡಿದೆ. ಜನರಲ್ ಡೈರಿ ಎಂಟ್ರಿ ಇದೆ, ಜುಲೈ 20, DCP ರ್ಯಾಂಕಿನ ಆಫೀಸರು ಆರ್ಡ್ರ್ ಕೊಡ್ತಾರೆ. 55 ನಾನ್ ಎಲೆಕ್ಟ್ರಿಕಲ್ ಶೆಲ್ಸು, 15 ಎಲೆಕ್ಟ್ರಿಕಲ್ ಶೆಲ್ಸು, 5 ಟಿಯರ್ ಸ್ಮೋಕ್ ಗ್ರೆನೇಡ್ಸು, ಇವುಗಳನ್ನೆಲ್ಲವನ್ನು ಮಾಡೋದಕ್ಕೆ, ಅಲ್ಲಿಗೆ ತಲುಪಿಸೋದಕ್ಕೆ 20ನೇ ತಾರೀಕಿಗೇನೆ ಡೈರಿ ಇದೆ. ಟಿಯರ್ ಗ್ಯಾಸ್ ಗ್ರೆನೇಡ್ಸ್, ಅದು ಟಿಯರ್ ಗ್ಯಾಸ್ ಗ್ರೆನೇಡ್ಸು ಅವರು ಇಟ್ಕೊಂಡಿರ್ಬೇಕು. ಆಮೇಲೆ ಟಿಯರ್ ಗ್ಯಾಸಲ್ಲಿ 2 ಥರ ಬರುತ್ತೆ. ಒಂದು ಶೆಲ್ಸು, ಅದನ್ನು ಫೈರಿಂಗ್ ಮಾಡೋದು, ಟಿಯರ್ ಗ್ಯಾಸ್ ಗನ್ನೇ ಬೇರೆ. ಆ ಟಿಯರ್ ಗ್ಯಾಸ್ ಗನ್ನಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಡ್ರಿಲ್ ಇದೆ ಟ್ರೈನಿಂಗಲ್ಲಿ. ಆ 45 ಡಿಗ್ರಿ ಆ್ಯಂಗಲಲ್ಲೇ ಫೈರ್ ಮಾಡಬೇಕು. ಆಮೇಲೆ ಈ ಗ್ರೆನೇಡ್ಸ್ನ ಇದೇ ರೀತಿ ಎಸಿಬೇಕು. ಆಮೇಲೆ ಅದನ್ನು ಇರೋ ಪೊಲೀಸ್ನವರೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ವಿಶೇಷವಾಗಿ ಟ್ರೈನ್ಡ್ ಪೊಲೀಸ್ ಅಧಿಕಾರಿಗಳು ರಿಸರ್ವ್ ಪೊಲೀಸಲ್ಲಿ ಇರ್ತಾರೆ, ಅವರೇ ಬರಬೇಕು. ಆಮೇಲೆ ನೀವು ನೋಡಿರ್ಬೋದು, ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಈ ಥರ ಗಲಭೆಗಳಾದಾಗ ರಿಸರ್ವ್ ಪೊಲೀಸ್ ಬಂದರೆ ಅದರೊಳಗೊಂದು 30 ಜನ ಇದ್ದರೆ ಅದರೊಳಗೆ ಎಲ್ಲರ ಹತ್ರ ರೈಫಲ್ ಇರಲ್ಲ. 20 ಜನದ ಹತ್ರ ಲಾಠಿ ಇರುತ್ತೆ. ಅದಾದಮೇಲೆ ಒಂದು ಸೆಕ್ಷನ್ನು ಒಂದು 5 ಜನದ ಹತ್ರನೋ 6 ಜನದ ಹತ್ರ ರೈಫಲ್ ಇರುತ್ತೆ. ಅದಾದಮೇಲೆ ಒಂದು 4 ಜನದ ಹತ್ರ ಮಾತ್ರ ಟಿಯರ್ ಗ್ಯಾಸ್ ಸೆಲ್ಸು, ಅದನ್ನು ಕ್ಯಾರಿ ಮಾಡೋಕ್ಕೆ ಒಂದು ಇದಿರುತ್ತೆ, ಬಾಕ್ಸ್ ಇರುತ್ತೆ. ಆಮೇಲೆ ಟಿಯರ್ ಗ್ಯಾಸ್ ಗ್ರೆನೇಡ್ಸೇ ಬೇರೆ, ಶೆಲ್ಸೇ ಬೇರೆ.
ಅದಕ್ಕೆ ಟ್ರೈನ್ಡ್ ಆಗಿರೋನೇ ಮಾಡಬೇಕು. ಆಮೇಲೆ ನಾನು ಹೊಡಿತೀನಿ ಅಂತೇಳಿ ನೀವು ಕಿತ್ಕೊಂಡು ಹಿರಿಯ ಅಧಿಕಾರಿ ಹೊಡಿಯಂಗಿಲ್ಲ. ಇದೆಲ್ಲ ಇದೆ. ಆಮೇಲೆ ಈ ಯಾವುದೇ ಆಯುಧಗಳನ್ನು ಇಟ್ಕೊಳ್ಬೇಕಾದ್ರೆ ಅದು ಪೊಲೀಸರಿಗೆ ಸಂವಿಧಾನದತ್ತವಾದ ಅಧಿಕಾರ. ಲೈಸೆನ್ಸ್ ಬೇಕಾಗಿಲ್ಲ, ಅದು ಯಾವುದೇ ಪೊಲೀಸ್ ಯಾರ್ಯಾರಿಗೆ ಏನೇನು ಇಟ್ಕೋಬೇಕು ಅಂತ. ಆಮೇಲೆ ಉಪಯೋಗ ಮಾಡೋದಿದೆಯಲ್ಲ, ಉಪಯೋಗ ಮಾಡೋದಂತೂ ಕಾನೂನುಬದ್ಧವಾಗೇ ಮಾಡಬೇಕಾಗ್ತದೆ. ಆಮೇಲೆ ಯಾವಾಗ ಅವರು ಈ ಕಾನೂನನ್ನು ಮೀರಿ ಮಾಡ್ಬೋದು ಅಂದರೆ ಆತ್ಮರಕ್ಷಣೆ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡ್ತಾ ಇದ್ರೆ. ಈಗ ಒಂದು ಬಸ್ ಹೋಗ್ತಾ ಇರುತ್ತೆ, ಬಸ್ಸಿಗೆ ಅಡ್ಡ ಹಾಕಿ ಒಳಗಡೆ 50 ಜನ ಇರ್ತಾರೆ, ನೀವು ಹೊರಗಡೆ ಬೆಂಕಿ ಇಡ್ತೀನಿ ಅಂತೇಳಿ ಗಲಭೆಕೋರರು ಮಾಡಿದ್ರೆ ಯಾರ ಅನುಮತಿ ಇಲ್ಲದೆ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಗುಂಡಾರಿಸ್ಬೋದು, ಎಚ್ಚರಿಕೆ ಕೊಟ್ಟು ಗುಂಡಾರಿಸ್ಬೋದು. ಅಂದರೆ ಅಷ್ಟು ಜನ 50 ಜನರ ಆತ್ಮರಕ್ಷಣೆ ಉಳಿಸೋಕ್ಕೆ ಈ ಥರದ್ದು ಜೊತೆಲಿ ಈ ಪ್ರತಿಯೊಂದು ಗುಂಡಿಗೆ ಅವನು ಲೆಕ್ಕ ಕೊಡಬೇಕು. ಆಮೇಲೆ ಆ ಗುಂಡಿಗೆ ಯಾರು ಆದೇಶ ಕೊಡ್ತಾರಲ್ಲ ಆತನ ಪರ್ಮಿಷನ್ನ ಬರ್ಕೊಡಿ ನಾನು ಹೊಡಿತೀನಿ ಅಂತಲ್ಲ, ಅವನ ಆದೇಶ ತಗೊಳ್ಬೇಕು. ಅದು ನಂಬಿಕೆ. ಇದು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ. ಅದಕ್ಕೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ನ ಅಲ್ಲಿ ನಿಲ್ಲಿಸ್ಕೊಳ್ಳೋದು ಯಾಕೆ ಅಂತ. ಅದಕ್ಕಾಗಿ ನಾನು ಯಾಕೆ ಕೇಳಿದೆ ಅಂತಂದರೆ, ಆ ಭಾಗದ DCPಯ ಡೈರಿ, DCP ಬರೆದಿರುವ ಡೈರಿ ಅಂದರೆ ಅಲ್ಲಿ ಮ್ಯಾಜಿಸ್ಟ್ರೇಟು ಅಥವಾ ಆ ಥರದ ಉಲ್ಲೇಖಗಳು ಬರ್ತಾ ಇಲ್ಲ. ಸೊ ಏನು ಡೈರಿ ಬರೆದಿದ್ದಾರೆ ಅಂತ ಅದೇ ಇದನ್ನು ತಗೊಳ್ಳೋದಕ್ಕೆ 55 ನಾನ್ ಎಲೆಕ್ಟ್ರಿಕಲ್ ಶೆಲ್ಸು, 15 ಎಲೆಕ್ಟ್ರಿಕಲ್ ಶೆಲ್ಸು, 5 ಟಿಯರ್ ಸ್ಮೋಕ್ ಗ್ರೆನೇಡ್ಸು, ಇವುಗಳನ್ನೆಲ್ಲವನ್ನು ಅಲ್ಲಿಗೆ ಕೊಡೋದಕ್ಕೆ ಡೈರಿಗಳಿದ್ದಾವೆ ಅಂತ ಯಾವುದೋ RTI ಆಕ್ಟಿವಿಸ್ಟ್ ಹಾಕಿದ್ದಾರೆ ಅಂತ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅಂದರೆ ಮಾಡಿರ್ತಾರೆ ಅಂದ್ರೆ ಅಂಥದ್ದೊಂದು ಅವಕಾಶ ಅವರಿಗೆ ಇದೆ. ಈಗ ಅದಕ್ಕೆ ಈಗ ನೋಡಿ, ಯಾವುದೇ ವೆಪನ್ನು ಆರ್ಮರಿಯಿಂದನೇ ಬರಬೇಕಾಗ್ತದೆ. ಈ ರಿಸರ್ವ್ ಪೊಲೀಸ್ಗಂತೂ ಆರ್ಮರಿ ಅವ್ರದ್ದೇ ಇರುತ್ತೆ. ಈಗ ನಮಗೆ ಕರ್ನಾಟಕದ ಗೊತ್ತಿರೋದ್ರಿಂದ ಬೆಂಗಳೂರು ಸಿಟಿ ರಿಸರ್ವ್ ಪೊಲೀಸ್ಗೆ CAR ಅಂತ, ಸಿಟಿ ಆರ್ಮ್ಡ್ ರಿಸರ್ವ್ ಫೋರ್ಸ್, ಅದಕ್ಕೆ ಒಬ್ಬರು DCP ಇರ್ತಾರೆ, ಒಂದೊಂದು ಘಟಕಕ್ಕೆ ಒಬ್ಬೊಬ್ಬ ಅಧಿಕಾರಿ ಇರ್ತಾರೆ. ಸೊ ದೇ ಆರ್ ಆಥರೈಸ್ಡ್ ಟು ಓಕೆ. ಬಟ್ ಅದಾದ ನಂತರವೂ ಕೂಡ ಫೈರಿಂಗ್ ಅಂತನ್ನೋದು ಅಥವಾ ಈ ಥರದ ಎಕ್ಸೆಸ್ಗಳು ಅನ್ಅವಾಯ್ಡಬಲ್ ಅಂತಂದರೆ ಆವಾಗ ಬೇರೆ ಬೇರೆ ರೀತಿಯ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಡಬೇಕು ಅಂತೆಲ್ಲ ಇದೆ. ಆದರೆ ಓವರಾಲ್ ನಾವು ನೋಡಿದ್ದು ಅದು ಬಿಹಾರದಲ್ಲಿ ಇರಬಹುದು AK-47 ನೀವು ಹೇಳಿದ್ರು AK-47 ನೋಟಿಫೈಡ್ ಮಾಡಲೇಬಾರ್ದು ಬಟ್ ಬಳಸಿದ್ರು. ದೆನ್ ಇಲ್ಲೂ ಕೂಡ ಅದೇನೆ ಟೈಮ್ ಆಗೋಗಿರುವ ಟಿಯರ್ ಗ್ಯಾಸ್ ಶೆಲ್ಸನ್ನು ಬಳಸಿದ್ರು, ವೈರ್ಡ್ ಇದನ್ನು ಬಳಸಿದ್ರು, ಇಂಥದ್ದೆಲ್ಲವೂ ಈಗ ಟೈಮ್ ಬಾರ್ಡ್ ಟಿಯರ್ ಗ್ಯಾಸ್ ಶೆಲ್ಸ್ ಬಳಸಿದ್ರಲ್ಲ, ಅದಕ್ಕೆ ನಾವು ಮಾತಾಡೋದಕ್ಕಿಂತ ಆ ಸಿಬ್ಬಂದಿಗಳೇ ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಇದೊಂದು ಅವಕಾಶ ಇಲ್ಲ. ಅವರ ಜೀವಕ್ಕೆ ಅಪಾಯ ಆಗುತ್ತದು. ಬಟ್ ನನಗೀಗ ಇರೋದೇನಂತಂದರೆ, ನಾವು ಹೂ ಹ್ಯಾಸ್ ಟು ಓನ್ ದಟ್ ರೆಸ್ಪಾನ್ಸಿಬಿಲಿಟಿ ಅಂಥದ್ದೊಂದನ್ನು ಮಾಡಿದ್ದಾನೆ, ವೆದರ್ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಆರ್ ದ ಪೊಲೀಸ್. ಇಲ್ಲ, ಮೊದಲಿಗೆ ಅದರ ಜವಾಬ್ದಾರಿಯನ್ನ ಆ ಭಾಗದ ಉಸ್ತುವಾರಿ ಅಧಿಕಾರಿಯೇ ತಗೊಳ್ಬೇಕು. ಓಕೆ, ಆ ಉಸ್ತುವಾರಿ ಅಧಿಕಾರಿ ಯಾಕೆ ತಗೊಂಡಿಲ್ಲ ಅಂತ ಉತ್ತರದಾಯಿತ್ವ ಅಂತೀವಿ ನೋಡಿ, ಅಕೌಂಟಬಿಲಿಟಿ, ಅದು ಹೋಮ್ ಮಿನಿಸ್ಟ್ರಿಗೆ ಬರ್ತದೆ. ಆಮೇಲೆ ಹೋಮ್ ಮಿನಿಸ್ಟರ್ ಬರ್ತಾರೆ. ಈಗ ಇಲ್ಲಿ ಈ ಭಾಗದಲ್ಲಿ ಒಂದು ಗಲಭೆ ಆಗುತ್ತೆ, ಈ ಭಾಗದ ಸಬ್ ಇನ್ಸ್ಪೆಕ್ಟ್ರು, ಅದು ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ACPಗಳು ಅದಕ್ಕೆ ಅಕೌಂಟಬಿಲಿಟಿ ಅವರು ಉತ್ತರ. ನನಗೊಂದು ಪ್ರಶ್ನೆ ಸರ್, ಈಗ ನೀವು ನಿವೃತ್ತರು ಆಗಿರುವ ಕಾರಣಕ್ಕಾಗಿ ನಾನು ಈ ಪ್ರಶ್ನೆ ಕೇಳಬಹುದು ಅಂತ ಅಂದ್ಕೋತೀನಿ, ನಿಮಗೆ ಮುಜುಗರ ಮಾಡೋದಕ್ಕೆ ಅಲ್ಲ. ಪ್ರಶ್ನೆ ಸರ್, ಈ ಮಟ್ಟದ ಅಂದರೆ ತುಂಬ ಶಾಂತ ರೀತಿಯಿಂದ ಇದ್ದಂತಹ ವಿದ್ಯಾರ್ಥಿಗಳನ್ನು ಮಾತುಕತೆಗೆ ಕರೆದು ಮಾತಾಡಿ ಅವ್ರು ಕೇಳ್ತಾ ಇದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಕೊನೆಗೂ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬಂತು, ಅದು ಬೇರೆ ಪ್ರಶ್ನೆ. ಮಾತುಕತೆಯನ್ನು ಮಾಡದೇನೆ ಅವರು ಸಂಸತ್ ಭವನ್ ಚಲೋ ಅಂತ ಬೀದಿ ಮೇಲೆ ಹೋಗುವಂತಹ ಪ್ರೊವೊಕೇಟಿವ್ ಕ್ರಮವನ್ನು ತಗೊಂಡಿದ್ದು ಸರ್ಕಾರವೇ. ಸೋನಂ ವಾಂಗ್ಚುಕ್ವನ್ನು ಅವರ ಮತ್ತು ಅವರ ಕುಟುಂಬದವರ ಮತ್ತು ಒಟ್ಟು ಪ್ರತಿಭಟನೆಯಲ್ಲಿ, ಶಾಂತ ರೀತಿಯ ಪ್ರತಿಭಟನೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತಂತಹ ಮಕ್ಕಳ ಅನುಮತಿ ಇಲ್ಲದೆ, ಸಹಮತ ಇಲ್ಲದೆ ಎತ್ಕೊಂಡು ಹೋಗಿ ಪ್ರವೋಕ್ ಮಾಡಿದ್ದು ಸರ್ಕಾರ, ನಂಬರ್ 1. ನಂಬರ್ 2, ಇಂಥದ್ದೆಲ್ಲವೂ ಒಂದು ಆಗ್ತಾ ಇರುವಾಗ
ತಳಹಂತದ ಆಫೀಸರ್ಸು ಅಕೌಂಟಬಲ್ ಲಯಬಲ್ ಇದೆಲ್ಲವನ್ನು ಒಪ್ಕೋತಾನೇನೆ ಖಂಡಿತವಾಗ್ಲೂ ಕೂಡ ಸರ್, ಈಗ ನಿಮ್ಮ ಲೆವೆಲಿನ ಆಫೀಸರ್ಸ್ ಆಗಿರುವವರು ಇಂತಹ ಒಂದು ಎಕ್ಸಸ್ಸಿಗೆ ಮನ್ಸು ಮಾಡಿಬಿಡ್ತೀರಾ ಅನ್ಲೆಸ್ ಅಂಡ್ ಅಂಟಿಲ್ ಮೇಲ್ಗಡೆಯಿಂದ ಅಂಥದ್ದೊಂದು ಸೂಚನೆ ಇಲ್ಲದೆ. ಅಂದರೆ ನಾನು ಹೇಳ್ತಾ ಇರೋದು ಗಲಭೆ ಆಗಲಿಲ್ಲ, ಅಲ್ಲ ಗಲಭೆ ಆಗಲಿಲ್ಲ, ನುಗ್ಗಲಿಲ್ಲ, ವಯಲೆನ್ಸಿಗೆ ಇಳಿಸ್ಲಿಲ್ಲ. ಅವರು ಕಲ್ಲು ತೂರಾಟಗಳನ್ನು ಮಾಡಿದಾಗಲೂ ಕೂಡ ಇವರು ಕಲ್ಲು ತೂರಾಟ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ನಾನು ಕೆಲವು ಸೋಷಿಯಲ್ ಮೀಡಿಯಾ ವಿಡಿಯೋ ನೋಡಿದ್ದನ್ನು ನಾನು ಹೇಳ್ತೀನಿ. ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮು ಸಡನ್ಲಿ ಬಹುಶಃ CRPF ಎಂಟ್ರಿ ಆದಮೇಲೆನೋ ಅಥವಾ RAF ಎಂಟ್ರಿ ಆದಮೇಲೆನೋ ಬಂದಮೇಲೆ ನಾನು ಹೇಳಿದ್ನಲ್ಲ, ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನಾನು ಇಡೀ ದಿನ ವೀಡಿಯೋಗಳು ನೋಡ್ತಾ ಕೂತ್ಬಿಟ್ಟಿದ್ದೆ, ಅಷ್ಟು ನನಗೆ ತಲ್ಲಣ ಆಗೋಗಿತ್ತು. ಸಡನ್ನಾಗಿ ಎಲ್ಲರೂ ಡಿಸ್ಪರ್ಸ್ ಆಗಿಬಿಡ್ತಾರೆ, ಸಡನ್ನಾಗಿ ಬ್ಯಾರಿಕೇಡ್ಸ್ಗಳು ರಿಮೂವ್ ಆಗಿಬಿಡ್ತವೆ. ಅದು ಆದ ನಂತರ ಈ ಕಲ್ಲು ತೂರಾಟ ಇದೆಲ್ಲವೂ ಶುರುವಾಗ್ತವೆ. ಬಟ್ ಆಗಲೂ ಕೂಡ ಈ ಮಕ್ಕಳು ಯಾರಿದ್ದಾವಲ್ಲ ಅವರು ವೈಲೆನ್ಸಿಗೆ ಆಗಲ್ಲ. ಸೊ ಹಾಗಾಗಿ ನನಗೆ ಈ ಪ್ರಶ್ನೆ ಹೇಳ್ತದೆ, ಮಕ್ಕಳು ತಾವಾಗಿಯೇ ವೈಲೆನ್ಸ್ ಮಾಡಲಿಲ್ಲ ಮತ್ತು ಎಲ್ಲಿಂದೋ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಒಳಗಡೆ ಬಂದರು ಅಂತ ಹೇಳುವಂತಹ ಮಾತುಗಳು, ಪಿಸು ಮಾತುಗಳು ಅಲ್ಲಿ ಇಲ್ಲಿ ಕೇಳ್ತಾ ಇದ್ದಾವೆ. ವರದಿಗಳಾಗಿದ್ದನ್ನು ನಾನು ಹೇಳಿದೆ, ನಾನೊಬ್ಬ ಅಥೆಂಟಿಕ್ ರಿಪೋರ್ಟ್ರಾಗಿ ಇಲ್ಲಿ ಮಾತಾಡ್ತಾ ಇಲ್ಲ. ಬಟ್ ಅದೆಲ್ಲ ಆದಾಗ ಇಂಥದ್ದೊಂದು ದೇ ಹ್ಯಾವ್ ರಿಸಾಲ್ವ್ ಟು ದಟ್ ಕೈಂಡ್ ಆಫ್ ಅಂತ ಅನ್ನುವಾಗ ಅನ್ಲೆಸ್ ಆ್ಯಂಡ್ ಅಂಟಿಲ್ ಮೇಲಿಂದ ಅಂತಹ ಒಂದು ಇಂಡಿಕೇಶನ್, ಅಟ್ಲೀಸ್ಟು ಆದೇಶ ಅಲ್ಲದೆ ಇದ್ದರು ಇಂಡಿಕೇಶನ್ ಇಲ್ಲದೇ ಪೊಲೀಸ್ ಆಫೀಸರ್ಸು ಆನ್ ದೇರ್ ಓನ್ ಇಂಥದ್ದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಅದು ಏನಾಗುತ್ತೆ ನೋಡಿ, ಈಗ ಅಲ್ಲಿನ ಘಟನೆ ಏನಾಯಿತು ಅಂತ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಹೆಂಗೆ ಶಾಮೀಲಾಗಿದ್ದಾರೆ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಆಮೇಲೆ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದನ್ನು ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಬರಲ್ಲ. ಆದರೆ ಈ ನಾವು ನೋಡಿದ್ದೀವಿ, ಏನು ನೋಡಿದ್ದೀವಿ ಅಂದರೆ ಗಲಭೆಗಳಾದಾಗ ಗಲಭೆ ನಿಯಂತ್ರಣ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಭಾಳ ಮುಕ್ತ ಮನಸ್ಸಿನಿಂದ ಗಲಭೆ ನಿಯಂತ್ರಣ ಮಾಡೋ ಪೊಲೀಸ್ ಅಧಿಕಾರಿಗಳೇ ಬೇರೆ. ರಾಜಕೀಯ ಬಾಸ್ಗಳು ಅಂತ ಏನು ಹೇಳಿರ್ತೀವೋ ಅವ್ರನ್ನ ಸಂತೃಪ್ತ ಮಾಡೋದಕ್ಕೆ ಆ್ಯಕ್ಟ್ ಮಾಡೋ ಪೊಲೀಸ್ ಅಧಿಕಾರಿಗಳ ಗುಂಪೇ ಒಂದಿದೆ. ಆಮೇಲೆ ಅವರ ಮರ್ಜಿಲಿ ಕೆಲಸ ಮಾಡ್ತಾ ಇರೋರು ಅವ್ರಿಗೆ ಮಾತ್ರ ಹೇಳಕ್ಕೆ ಸಾಧ್ಯ. ಅವರು ಯಾರು ಮೇಲ್ಗಡೆ ಕೂತಿರ್ತಾರಲ್ಲ, ಸರ್ವಾಧಿಕಾರಿಗಳು ಅಂತ ನಾವು ಏನು ಹೇಳ್ತೀವೋ ರಾಜಕಾರಣಿಗಳಿಗೆ, ಇಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಒಬ್ಬ ಸರ್ವಾಧಿಕಾರಿ ಅಂದರೆ ಒಬ್ಬ ಮುಖ್ಯಮಂತ್ರಿ ಅಥವಾ ಒಬ್ಬ ಗೃಹ ಮಂತ್ರಿ, ಅವರಿಬ್ಬರೇ ಬರೋದು. ಇದಕ್ಕೆ ಇವರ ಮರ್ಜಿಲಿರೋರಿಗೆ ಆ ಥರ ಮಾಹಿತಿ ಬಂದಿರುತ್ತೆ. ಆದರೆ ಎಲ್ಲ ಪೊಲೀಸ್ ಅಧಿಕಾರಿಗೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ಪೊಲೀಸ್ ಅಧಿಕಾರಿಗಳು ವ್ಯವಸ್ಥೆ ಹೇಳಿದ ಎಲ್ಲ ಅನ್ಯಾಯಗಳನ್ನು ಮಾಡ್ತಾರೆ ಅಂತ ಯಾರೂ ಎಣಿಸಬಾರ್ದು. ನನ್ನ ಪ್ರಕಾರ ಒಂದು 30-40% ಅಧಿಕಾರಿಗಳು ಕಾನೂನುಬದ್ಧವಾಗಿ ಈ ಕೆಲಸ ಮಾಡೋರು ಇದ್ದಾರೆ. ಒಂದು 20% ಅವ್ರು ನೀವು ಏನೇ ಮಾಡಿರಿ ಅವರ ಮರ್ಜಿ, ಅವ್ರಿಗೆ ಏನು ಬೇಕು ಅದನ್ನೇ ಮಾಡಿ ಶಬಾಷ್ಗಿರಿ ತಗೊಳ್ಳಿಕ್ಕೆ ಇರ್ತಾರೆ. ಅಂಥವ್ರಿಗೇನೆ ನಾನು ಅಂಥವ್ರಿಗೆ ನೋಡಿದ್ದೀನಿ. ನಾನು ಅನ್ಯಾಯ ಮಾಡಿದವರಿಗೆ ರಾಷ್ಟ್ರಪತಿಗಳ ಚಿನ್ನದ ಪದಕ ಬರ್ತದೆ. ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆಯೋ ಅದರ ಬದ್ಧವಾಗಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ನೀನು ಅದನ್ನು ನಿಯಂತ್ರಣ ಮಾಡಲಿಲ್ಲ ಅಂದ್ಬಿಟ್ಟು ಒಂದು ಚಾರ್ಜ್ ಮೆಮೊ ಬರ್ತದೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಮತ್ತು ನನಗೆ ಇನ್ನೊಂದಿರೋದು, ಈಗ ಫಾರ್ ಎಕ್ಸಾಂಪಲ್ಲು ಸುಪ್ರೀಂ ಕೋರ್ಟಿಗೆ ಹೋಯಿತು ಕೇಸು. ಫಸ್ಟ್ ಡೇ ಹೋದಾಗ ಗೊತ್ತಿಲ್ಲ, ಮಾರನೇ ದಿನ ನಿರಾಕರಿಸಿದ್ರು, ತಾನು ಹಾಗೆ ಹೇಳಲಿಲ್ಲ ಅಂತ, ಸಮಯನೂ ಇಲ್ಲ ಆಸಕ್ತಿನೂ ಇಲ್ಲ ಅಂತ ಹೇಳಿದ್ರು ಅಂತ ರಿಪೋರ್ಟ್ ಆಯಿತು. ಹಾಗೆ ಹೇಳಿದ್ದೇ ಹೌದಾದರೆ ಹೇಳಬಾರ್ದಿತ್ತು. ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅದಕ್ಕೆ ಅನುಗುಣವಾಗಿ ನಡಿಬೇಕು. ಹೇಳಿರದೇ ಇದ್ದರೆ ಓಕೆ, ಇಂಥದ್ದು ರಿಪೋರ್ಟ್ಗಳು ಬರ್ತವೆ, ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು. ಆದರೆ ನಂತರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒಂದು ಅಡ್ಗೋಡೆ ಮೇಲೆ ದೀಪ ಅಂತ ನಮ್ಮಲ್ಲಿ ಹೇಳ್ತೀವಲ್ಲ, ಆ ಥರದ ಒಂದು ಸೂಚನೆ, ಅಭಿಪ್ರಾಯ, ಅದು ಯಾಕೆಂದರೆ ಇನ್ನೂ ತೀರ್ಪಾಗಿ ಹೊರಗೆ ಬಂದಿಲ್ಲ, ನಡೀತಾ ಇದೆ ಕೇಸು. ಸೊ ಒಂದೇನು ಬಂತು ಅಂತಂದರೆ, ಅಪ್ರಾಪ್ತ ವಯಸ್ಕರು ಮೈನರ್ಸನ್ನೆಲ್ಲ ಬಿಟ್ಬಿಡಿ ಅರೆಸ್ಟ್ ಮಾಡಿದವರನ್ನು. ದೆನ್ ಹಿಂದಿನ ಯಾವುದೇ ಪ್ರಕರಣಗಳ ದಾಖಲೆ ಇಲ್ಲದವರ ಇನ್ ಕೋರ್ಟ್ಸ್, ಅದು ಅಂದರೆ ಅಲ್ಲೊಂದು ಸಣ್ಣ ಅಂಡರ್ ಇದಿದೆ, ಆಯಿತಾ. ಸೊ ಅಂಥವರನ್ನು ಬಿಟ್ಟು ಉಳಿದವ್ರ ಮೇಲೆ ನೀವು ಬಿಡುಗಡೆ ಮಾಡಿ ಅಂತ ಇದೆ.
ಬಟ್ ಅಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟವರ ಮೇಲೆ ನೀವೇನೋ ಹಿಂದಿನ ಇದು ಇದೆ ಅನ್ನೋದು ಮತ್ತಂತ ಆ ಥರದಲ್ಲಿ ಕ್ರಮ ತಗೊಂಡ್ರೆ ಓಕೆ, ಸುಪ್ರೀಂ ಕೋರ್ಟ್ ನಮ್ಗೆ ಹೇಳಿದೆ ಅಂತ ತಗೋಬೇಕಾಗಿಲ್ಲ. ಯಾಕೆಂದರೆ ಮಕ್ಕಳು ವೈಲೆನ್ಸಿಗೆ ರೆಸಾರ್ಟ್ ಆಗಲಿಲ್ಲ, ತುಂಬ ರಿಸ್ಟ್ರೈಂಟ್ ಆಗಿ ಇದ್ದರು. ಅವರನ್ನು ಪ್ರವೋಕ್ ಮಾಡಿದಾಗಲೂ ದೇವರ್ ಸೋ ಮಚ್ ಪೇಷಂಟ್, ಆಯಿತಾ. ಸೊ ಹಂಗಷ್ಟು ಪೇಷನ್ಸಿಂದ ಅವ್ರು ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಪ್ರವೋಕ್ ಮಾಡಿದರೂ ಕೂಡ ಅವರು ಪ್ರವೋಕಿತ್ರ ಅಥವಾ ಪ್ರಚೋದಿತರ ಆಗದೆ ಇದ್ದಾಗಲೂ ಕೂಡ ಅವ್ರ ಮೇಲೆ ಈ ಮಟ್ಟದ ಅಸಾಲ್ಟ್ ಆಯಿತು, ಆಯಿತಾ. ಬಟ್ ಆ ನಂತರ ಡೆಲ್ಲಿ ಪೊಲೀಸು ದೇ ಆರ್ ಹಂಟಿಂಗ್. ಈಗ ಒಬ್ಬ ಸ್ಟೂಡೆಂಟ್ ಲೀಡರು ಐಶಿ ಘೋಷ್ ಅಂತ, ಯಾವುದೋ 2021 ಪ್ರಕರಣ, ಅದು JNUಲಿದ್ದಾಗಲೂ ಡೆಲ್ಲಿ ಯೂನಿವರ್ಸಿಟಿಲಿ ಇದ್ದಾಗಲೂ ಇಂಥದ್ದೇ ಒಂದು ನಡೆದಂತಹ ಗೂಂಡಾಗಿರಿ ದಾದಾಗಿರಿ ನಡೆದಾಗ ಡೆಮೊಕ್ರೆಟಿಕ್ ಆಗಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಆಗೇನು ಕಲ್ತೂರಕ್ಕೆ ಹೋಗಿರಲಿಲ್ಲ ಅವರು. ಆದರೆ ಆ ಕೇಸು ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಮತ್ತು ಮೊನ್ನೆ ನನ್ನ ಕೇಸ್ ಇತ್ತು ಹಾಗೇನೋ. ಯಾಕಂದ್ರೆ ನಮ್ಮ ಲೀಗಲ್ ಪ್ರೊಸೀಜರಲ್ಲಿ ಒಂದು ಕೇಸಿಗೆ ಒಂದು ದಿವ್ಸಕ್ಕೆ ನಾನು ಹೋಗದೇ ಇದ್ದರೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ನನ್ನ ಪರವಾಗಿ ನನ್ನ ವಕೀಲರು ಹೋಗಿ ಮಾಡೋದಕ್ಕೆ ಅವಕಾಶ ಇದೆ. ಅದು ವೈಲೇಟ್ ಆಗಿದೆ ಅಂತಂದರೆ ನೋಟಿಸ್ ಕೊಡ್ತಾರೆ, ವಾರಂಟ್ ಕೊಡ್ತಾರೆ, ರಿಕಾಲ್ ಮಾಡೋಕ್ಕೆ ಅವಕಾಶ ಇದೆ ಅಲ್ವಾ, ಇದೆ. ಸೊ ಆದರೆ ಆ ಕೇಸನ್ನು ಇಟ್ಕೊಂಡು ಆಫೀಸಿಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದು ಮತ್ತು ಅಲ್ಲಿ ನಾವು ಗಮನಿಸಬೇಕಾಗಿದ್ದು, ಹೋಗಿರುವ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಂಡಿರುವಂತಹ ಒಬ್ಬ ಮಹಿಳೆ ಮಳೆ ಬರ್ತಾ ಇತ್ತು, ಅದಕ್ಕಾಗಿ ನಾನು ಕೋರ್ಟ್ ಡ್ಯೂಟಿಲಿದ್ದೆ, ಸಮವಸ್ತ್ರ ಹಾಕ್ಕೊಂಬಂದಿಲ್ಲ ಅಂತ ಹೇಳಿದ್ದು. ಈಸ್ ಇಟ್ ಓಕೆ? ಪೊಲೀಸರು ಆ ಥರ ಮಾಡೋಕ್ಕೆ ಅವಕಾಶ ಇದೆಯಾ? ಸಾಧ್ಯನೇ ಇಲ್ಲ. ನೋಡಿ, ಇದಕ್ಕೆಲ್ಲ ಒಂದೇ ಒಂದು ಉತ್ತರ ಕೊಟ್ಬಿಡ್ತೀನಿ ನಾನು ಇವಾಗ ನೀವು ಹೇಳಿದೆಲ್ಲ ಪ್ರಶ್ನೆಗಳಿಗೆ. ಈ ಗಲಭೆ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ವ್ಯವಸ್ಥೆಗೆ ತುಂಬ ಕಾಳಜಿ ಇದ್ದರೆ ಅಥವಾ ನ್ಯಾಯಾಂಗ ವ್ಯವಸ್ಥೆಗೆ ಇದ್ರ ಬಗ್ಗೆ ಕಾಳಜಿ ಇದ್ದರೆ, ಒಂದು ಲಾರಿ ಲೋಡು ಕಲ್ಲಿನ ಲಾರಿ ಒಂದು ಕಲ್ಲುಗಳು ಇಡಿಗಲ್ಲುಗಳನ್ನು ಇಟ್ಕೊಂಡಂಥ ಒಂದು ಲಾರಿ ಲೋಡ್ ಇದು ಇಡಿಗಲ್ಲು ತುಂಬಿದಂಥ ಲಾರಿ ಅಲ್ಲಿ ಬಂದು ನಿಂತ್ಕೊಂಡಿತ್ತು. ಅದು ಮೀಡಿಯಾದಲ್ಲಿದೆ, ನಿಮ್ಮ ಗಮನದಲ್ಲಿದೆ, ನನ್ನ ಗಮನದಲ್ಲಿದೆ. ಕೋರ್ಟ್ ಒಂದೇ ಒಂದು ಆದೇಶ ಮಾಡ್ಬೋದಲ್ಲ ಪೊಲೀಸರಿಗೆ, ಇದು ಎಲ್ಲಿಂದ ಬಂತು ಕಂಡು ಹಿಡಿದು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ. ಒಬ್ಬ ಕಟ್ಟಡ ಕಾಮಗಾರಿಗೆ ತಂದಿರ್ಬೋದು. ಈಗ ಯಾವುದೇ ಈಗ ಹೆಂಗೆ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗಿದೆ ಅಂದರೆ, ಆ ಲಾರಿ ಎಲ್ಲಿಂದ ಬಂತು ಅಲ್ಲಿ ತನಕ ನಾವು ತನಿಖೆ ಮಾಡ್ಬೋದು. ಭಾಳ ಸುಲಭ ಇದೆ. ಮೊದಲಾದರೆ ಇದು ಲಾರಿ ಯಾರ್ದೋ ಸರ್, ಕಳ್ಳರು ತಂದಿದ್ದಾರೆ, ಈ ಥರ ನನ್ನ ಮೇಲೆ ಹೇಳ್ಬೋದಿತ್ತು. ಈಗ ಹೇಳಲಿಕ್ಕೆ ಬರೋದೇ ಇಲ್ಲ. ಹಂಗೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಷ್ಟು ಒಂದು ಶಿವಮೊಗ್ಗ ಆದೇಶ, ಅದು ಹೆಂಗೆ ಅದನ್ನು ಪತ್ತೆ ಮಾಡಿರಿ, ಅವ್ರನ್ನ ಬಿಡಬೇಡ್ರಿ ನೀವು, ಅವನು ಅಲ್ಲಿ ಏನು ಆ ಭಾಗದ ಶಾಂತತೆಯನ್ನು ಮತ್ತು ನೆಮ್ಮದಿ ಭಂಗ ತರಲಿಕ್ಕೆ, ಹಿಂಸಾಚಾರ ಮಾಡಲಿಕ್ಕೆ ಪ್ರಚೋದನೆ ಮಾಡಿದ್ದಾರೆ. ಆ ಸಂಪೂರ್ಣ ಲಾರಿ ಮಾಲೀಕನೂ ಗೊತ್ತಾಗ್ತಾನೆ ನಿಮಗೆ. ಅದೊಂದೇ ಮೊದಲು ಗೊತ್ತಾಗ್ತಾ ಇದ್ದಿದ್ದು. ಈಗ ಹಂಗಲ್ಲ, ಅದು ಎಲ್ಲಿಂದ ಬಂತು ಆ ಮೂಲ ಎಲ್ಲ ಕಂಡುಹಿಡಿಬೋದು. ಅದನ್ನು ನ್ಯಾಯಾಂಗ ವ್ಯವಸ್ಥೆಯೇ ಸೋಮೋಟ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡ್ಬೋದು. ಮಾಡಿಲ್ಲ. ನೀವು ಮಧ್ಯದಲ್ಲಿ ತುಂಬ AI ಬಗ್ಗೆ ಮಾತಾಡ್ತಾ ಇದ್ರಿ. ಬಹುಶಃ ಇದು ನನ್ನ ಕೊನೆಯ ಪ್ರಶ್ನೆ ಅಂತ ನಾನು ಅಂದ್ಕೋತೀನಿ. ಫೇಸ್ ರೆಕಗ್ನಿಷನ್ ಮಾಡುವಂತಹ ಕನ್ನಡಕಗಳನ್ನು ಹಾಕ್ಕೊಂಡು ಯಾರೆಲ್ಲ ಇದ್ದರೂ ಅವರ ಕಂಪ್ಲೀಟ್ ಐಡೆಂಟಿಟಿಯನ್ನು ತಗೊಂಡು, ಮತ್ತು ಈಗ ಕೊಡ್ತಾ ಇರುವಂತಹ ಧಮಕಿ ಏನು ಆ ಮಕ್ಕಳಿಗೆ ಅಂತಂದರೆ, ಮುಂದಿನ ದಿವಸಗಳಲ್ಲಿ ನಿನ್ನ ಕಂಪ್ಲೀಟ್ ಫ್ಯೂಚರು ನಾಶ ಆಯಿತು ಅಂತ ತಿಳ್ಕೊ, ಯು ಮೇ ನಾಟ್ ಗೆಟ್ admission in for your higher education courses, you may not get passport, you may not get visa, you may not get any job even in India. ನಿನಗೆ ಭಾರತದಲ್ಲೂ ಕೂಡ ಯಾವುದೇ ಅವಕಾಶಗಳು ಸಿಗದೇ ಇರುವ ಥರದಲ್ಲಿ ಎಲ್ಲವೂ ಅಲ್ಲಿ ದಾಖಲಾಗಿದೆ ಅಂತ. ಅದು ಅವಕಾಶ ಇದೆಯಾ? ಇಲ್ಲ. ನೋಡಿ, ಒಂದು ಪ್ರತಿಭಟನೆಯಲ್ಲಿ, ಶಾಂತಯುತ ಪ್ರತಿಭಟನೆಯಲ್ಲಿ ಭಾಗವಹಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ್ಮಸಿದ್ಧ ಹಕ್ಕು. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಯಾವ ನ್ಯಾಯಾಲಯಕ್ಕೂ ಅದಕ್ಕಿಲ್ಲ. ನೀವು ಒಂದು ಕ್ರಿಮಿನಲ್ ಅಪರಾಧದಲ್ಲಿ ಭಾಗಿಯಾಗಿ ಅದು ಸಾಬೀತಾಗಿ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ ಮಾತ್ರ ಇಷ್ಟೆಲ್ಲ ಕ್ರಮ ತೆಗೆದುಕೊಳ್ಬೋದು. ಅದು ಏನು, ನೀವು ಹೇಳಿದಾಗೆ ನನ್ನ ಮೇಲೆ ಒಂದು ಹಾಕ್ತಾರೆ, ಆರೋಪ ಪಟ್ಟಿ ಸಲ್ಲಿಸ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ನಾನು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ತೀನಿ.
ಕಾನೂನುಬದ್ಧವಾಗಿ ನಾನು ಕಾನೂನಿನ ಹೋರಾಟ ಮಾಡ್ತಾ ಇರ್ತೀನಿ, ನಾನು ನಿರಪರಾಧಿ ಅಂತ. ಅವನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವತ್ತು ನಿನ್ನೆ ಒಂದು ಆದೇಶ ಆಗಿದೆ, ಜೀವಾವಧಿ ಶಿಕ್ಷೆ ಆದಂಥ ಕೊಲೆ ಅಪರಾಧಿ ಒಬ್ಬ ಶಾಸಕನಿಗೆ ಅದನ್ನು ಸಸ್ಪೆಂಡ್ ಮಾಡಿ ವಾಪಸ್ ಬಂದಿದೆ. ನಮ್ಮ ವ್ಯವಸ್ಥೆ ಆಗಿದೆ. ನೀವು ನಾನು ಹೇಳಲಿಕ್ಕೆ ಬರಲ್ಲ. ಇದು ನನಗೆ ಲೋಯರ್ ಕೋರ್ಟ್ ಇದೆ, ಸೆಷನ್ಸ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇದೆಲ್ಲ ಆಗಿ ಈ ಕೊಲೆಗೆ ಮರಣದಂಡನೆ ಬಂದಾಗ ರಾಷ್ಟ್ರಪತಿಗಳದ್ದು ಕ್ಷಮಾಪಣೆ ಅರ್ಜಿ ನಾನು ಹಾಕೋಬಹುದು. ರಾಷ್ಟ್ರಪತಿಗಳು ಕ್ಷಮಾಪಣೆ ಅರ್ಜಿ ಕೊಟ್ಟರೆ ಎಲ್ಲ ಮುಗೀತು. ಈಗ ನಮ್ಮ ಮುಂದೆ ಘಟನೆಗಳು ತುಂಬ ಇದೆ ಈ ಥರ. ಆಮೇಲೆ ನೀವು ಯಾರನ್ನೂ ನಿನಗೆ ಕೆಲಸ ಸಿಗೋದಿಲ್ಲ, ನಿನಗೆ ಪಾಸ್ಪೋರ್ಟ್ ಕೊಡೋದಿಲ್ಲ, ನಿನಗೆ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಲೆಸ್ ಇಟ್ ಈಸ್ ಪ್ರೂವ್ಡ್, ಅದನ್ನು ಸಾಬೀತು ಮಾಡಿ ಅವನಿಗೆ ಶಿಕ್ಷೆ ಆದರೆ ಮಾತ್ರ ಇದಕ್ಕೆಲ್ಲ ಬಾಧ್ಯನಾಗ್ತಾನೆ. ನಮ್ಮ ದುರಂತ ಏನು ಅಂದರೆ, ವ್ಯವಸ್ಥೆಯಲ್ಲಿ ಜೈಲಲ್ಲಿರೋ ಒಬ್ಬ ವ್ಯಕ್ತಿಗೆ ಕಂಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಇದೆ, ಎಲೆಕ್ಷನ್ನು ಚುನಾವಣೆಗೆ ಸ್ಪರ್ಧಿಸುವಂಥ ಅವಕಾಶ ಇದೆ. ಜೈಲಲ್ಲಿರೋ ಒಬ್ಬ ವ್ಯಕ್ತಿಗೆ ಚುನಾವಣೆಯಲ್ಲಿ ಮತದಾನದ ಅವಕಾಶ ಇಲ್ಲ. ದ್ವಂದ್ವ ನಿಲುವು ನಮ್ಮದು. ಈ ದ್ವಂದ್ವಗಳಲ್ಲಿ ನಾವೇನು ಮಾಡ್ತೀವಿ, ಕಾನೂನಿನ ಅರಿವಿರೋದಿಲ್ಲ. ಈ ಕಾನೂನಿನ ಅರಿವು ಈಗ ಪೊಲೀಸ್ನವ್ರ ಹತ್ರ ಕೆಲವರು ನಾನು ಹೇಳಿದ್ನಲ್ಲ, ಈ ಪೊಲೀಸ್ನಲ್ಲೂ ಬೇರೆ 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 ಥರ ಇರುತ್ತೆ. ಈ ಕೆಲವ್ರಿಗೆ ಇಲ್ಲ ಹೊಡೆದು ಸಾಯಿಸ್ಬಿಡ್ಬೇಕು, ಆವಾಗಲೇ ಕಂಟ್ರೋಲಿಗೆ ಬರೋದು. ಅದಲ್ಲ, ಈ ಸರ್ವಾಧಿಕಾರಿನೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಬಟ್ ನನಗೀಗಿರೋದೇನೆಂದರೆ ಆ ಫೇಸ್ ರೆಕಗ್ನಿಷನ್ ಅವುಗಳನ್ನೆಲ್ಲ ಬಳಸ್ಕೊಂಡು ಟೆರರೈಸಿಂಗ್ ದ ಥಿಂಗ್. ಮತ್ತು ಇದೆಲ್ಲದಕ್ಕೂ ಕೂಡ ಅಫ್ಕೋರ್ಸ್ ಸಿಸ್ಟಮಿನ ಒಳಗಿದ್ದು ಬಂದವರಾಗಿ ನೀವು ಆ ಪ್ರೊಸೀಜರ್ಸನ್ನು ನೀವು ಹೇಳ್ತಾ ಇದ್ದೀರಿ. ಬಟ್ ನನಗೆ ಯಾಕೋ ಅದನ್ನು ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಮೇಲಿನಿಂದ ಅಂಥದ್ದೊಂದು ಇಂಡಿಕೇಶನ್ ಇಲ್ಲದೇನೆ. ಇರಿ ಮೇಡಮ್, ಈಗ ನೀವೊಂದು ಮಾತಂದ್ರಿ. ನಾನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀನಿ. ನಾನು ಶಾಂತ ರೀತಿಯಲ್ಲಿ ಭಾಗವಹಿಸಿದ್ದೀನೋ, ಹಿಂಸಾತ್ಮಕ ರೂಪದಲ್ಲಿ ಭಾಗವಹಿಸಿದ್ದೀನೋ ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಹಿಂಸಾತ್ಮಕ ರೂಪವಾಗಿ ಭಾಗವಹಿಸಿದರೆ ನಿಮಗೆ ಏನು ಅದರೊಳಗೆ ಕಂಡು ಹಿಡಿದಿದ್ರೆ ನೀವು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ನೀವು ಚಾರ್ಜ್ ಶೀಟ್ ಹಾಕದೆ ನಿಮ್ಮ ಕಲ್ಪನೆಗೆ ಮಾತನಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನಿಮ್ಮ ಕಲ್ಪನೆಯ ನೇರಕ್ಕೆ ನೀವು ಮಾತಾಡಿ ನಿನಗೆ ಎಲ್ಲೂ ಕೆಲಸ ಸಿಗೋಲ್ಲ ಅನ್ನೋಕ್ಕೆ ಅವನು ಯಾರು ಹೇಳಲಿಕ್ಕೆ? ನಿಮಗೆ ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ. ಬಿಹಾರದ ಮುಖ್ಯಮಂತ್ರಿ, ಅವ್ರ ಹೆಸರು ಗೊತ್ತಿಲ್ಲ, ಯಾಕೆಂದರೆ ಈ ಮೊದಲು ಇಡೀ ರಾಜಕಾರಣಿಗಳು ನಮಗೆ ಗೊತ್ತಿರೋರು ಇಂಥವ್ರು ಅಂತ. ಈಗ ಯಾರ್ಯಾರು ಎಲ್ಲೆಲ್ಲಿ ಬದಲಾವಣೆ ಆಗ್ತದೆ. ಎಷ್ಟು ಕೊಲೆ ಪ್ರಕರಣಗಳಲ್ಲಿ ಅಪರಾಧಿ ಅವ್ರು ಸಾಬೀತಾಗಿಲ್ಲ, ಇನ್ನ ಆರೋಪಿ ಒಂದು 2-3 ಕೊಲೆ ಕೇಸುಗಳಲ್ಲಿ ಆರೋಪಿ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಮುಖ್ಯಮಂತ್ರಿ ಆಗ್ಬೋದು, ನಿಮಗೊಂದು ಕೆಲಸ ಕೊಡ್ಲಿಕ್ಕೆ ಸಾಧ್ಯ. ಅವ್ರು ಸಾಬೀತಾದ್ಮೇಲೆ ಬಿಡಿ, ಏನೂ ಕೊಡ್ಲಿಕ್ಕೆ ಬರೋಲ್ಲ. ಇದಕ್ಕೇನು ಹೇಳ್ತೀರ ನೀವು? ಅಲ್ಲ, ಬಟ್ ಪ್ರಶ್ನೆ ಏನಂದರೆ ಸರ್, ಇಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಇಂಥದ್ದೊಂದು ಹೋರಾಟವಾಗಿ ರಾಜೀನಾಮೆ ಕೊಡಬೇಕಾಗಿ ಬಂದಂತಹ ಅನಿವಾರ್ಯ ಸ್ಥಿತಿನಲ್ಲಿ ಲಜ್ಜೆಯಿಂದ ತಲೆ ತಗ್ಗಿಸಬೇಕಾಗಿತ್ತು. ಆದರೆ ಮಾರನೇ ದಿನ ಅವರು ಸಂಸತ್ ಅಧಿವೇಶನಕ್ಕೆ ಹೋದರೆ ಅವರಿಗೆ ಪೇಟ ಹಾಕಿ, ಹಾರ ಹಾಕಿ, ಸ್ವೀಟ್ ತಿನ್ನಿಸಿ ಅದ್ಧೂರಿಯ ಸ್ವಾಗತ ಮಾಡಿದಂಥದ್ದು ಒಂದಾದರೆ, ಬಿಲ್ಕಿಸ್ ಬಾನುವಿನ ಮೇಲೆ ಅತ್ಯಾಚಾರವನ್ನು ಮಾಡಿ, ಕೇವಲ ಅವಳೊಬ್ಬಳ ಮೇಲಲ್ಲ, ಅವಳ ಇಡೀ ಕುಟುಂಬವನ್ನು ಕೊಂದು ಹಾಕಿ, ಕನ್ವಿಕ್ಟ್ ಆದವರನ್ನು ಸನ್ನಡತೆಯ ಆಧಾರದಲ್ಲಿ ಇನ್ ಕೋರ್ಟ್ಸ್ ಬಿಟ್ಟರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಮಾಡಿದಂತಹ ದೇಶ ಇದು. ಬಟ್ ಎನಿವೇ ಇಲ್ಲ, ಅದಕ್ಕೆ ಈನ ಸಂಸ್ಕಾರ. ಎಸ್, ಹೀನ ಸಂಸ್ಕಾರವೇ ಅದು. ಅಂಥದ್ದೇ ಒಂದು ಸ್ಥಿತಿನಲ್ಲಿ ನಾವು ಅಂಥ ಸಂದರ್ಭ ಇರುವಾಗ ಈಗ ಶಿಕ್ಷಣ ಮಂತ್ರಿಗಳಾದವರು ನಮ್ಮದೇ ರಾಜ್ಯದವರು, ಬಹುಶಃ ಸಂತೋಷ ಪಡಬೇಕಾಗಿತ್ತು, ನಮ್ಮ ರಾಜ್ಯಕ್ಕೆ ಎಷ್ಟೊಂದು ಮಿನಿಸ್ಟ್ರಿ ಸಿಕ್ಕಿದೆಯಲ್ಲ ಅಂತ. ಆದರೆ ನಮಗೆ ದುರಂತ ಅಂದರೆ ಅವರ ಕ್ಷೇತ್ರದ ಕೂಗಳತೆಯ ದೂರದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಪಾಪ ತುಂಬ ಚೆನ್ನಾಗಿ ಮಾಡಿದಂತಹ ಮಗುವಿಗೆ -11 ಏನೋ ಬಂತು ಅಂತ. ಇದನ್ನ ಯಾಕೆ ಹೇಳಬೇಕಾಗಿ ಬರ್ತದೆ ಅಂತಂದರೆ, ಈ ನೀಟ್ ಪರೀಕ್ಷೆ ಅದರದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಆ ಸೋರಿಕೆಯ ನಂತರ ಮರುಪರೀಕ್ಷೆ ಆಗುವಾಗ ಅಗೇನ್ ನಮ್ಮಿಂದನೇ ರಾಜ್ಯಸಭೆಗೆ ಹೋದಂತಹ ವಿತ್ತ ಸಚಿವರು ಮರುಪರೀಕ್ಷೆ ಅಂದರೆ ಒಳ್ಳೇದಾಯ್ತಲ್ಲ, ಮತ್ತೊಂದಿಷ್ಟು ಓದೋಕ್ಕೆ ಅವಕಾಶ ಸಿಕ್ತಲ್ಲ.
ಅಂದರೆ ಈ ಮಟ್ಟದ ಅಪಹಾಸ್ಯದ ನೆಲೆಯಲ್ಲಿ ಮಾತನಾಡುವ ಅಪಸೌವ್ಯಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇರುವಾಗ ನನಗೆ ಕಾಳಜಿ ಆಗೋದು ಆ ಫೇಸ್ ಇದನ್ನು ರೆಕಗ್ನಿಷನ್ ಇರ್ಬೋದು, ಅಥವಾ ಇನ್ನೇನೋ ಮತ್ತೇನೋ ಮಾಡೋದು, ಅಥವಾ ಡೆಲ್ಲಿ ಪೊಲೀಸು ಸ್ಟೂಡೆಂಟ್ ಲೀಡ್ರ್ಗಳನ್ನು ಹುಡುಕೊಂಡು ಹೋಗಿ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು, ಇಂಥವುಗಳೆಲ್ಲ ಇದಾವಲ್ಲ. ಇವುಗಳನ್ನು ಇದುವರೆಗೆ ಪೊಲೀಸ್ ಡಿಪಾರ್ಟ್ಮೆಂಟಿನ ಭಾಗವಾಗಿ ಮಾತಾಡಿದ್ರಿ, ಬಟ್ ಒಬ್ಬ ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾಗಿ ಯಾವ ನ್ಯಾಯಾಲಯ ಇದನ್ನು ಸರಿ ಮಾಡಬಹುದು? ನೋಡಿ, ನಿಮಗೆ ಹೇಳಿದೆ ಈಗ ಈನ ಸಂಸ್ಕಾರ ಅಂತ. ನಾವು ಕರ್ನಾಟಕದವರು ಭಾಳ ಸಂಸ್ಕಾರಯುತ ಪ್ರಜೆಗಳು ಅಂಥೇಳಿ ಭಾವಿಸ್ಕೊಂಡಿದ್ವಿ. ನಮ್ಮದೇ ಕರ್ನಾಟಕ ಸರ್ಕಾರದಲ್ಲಿ ಮಧುಗಿರಿಲಿ ಒಂದು ಗೋಲಿಬಾರ್ ಆಗ್ತದೆ. ಆಗ ಗೃಹ ಮಂತ್ರಿ ಆಗಿದ್ದಂಥವರು ರಾಜೀನಾಮೆ ಕೊಡ್ತಾರೆ. ಯಾರೋ ಪೊಲೀಸರು ಮಧುಗಿರಿಲಿ ಗೋಲಿಬಾರ್ ಮಾಡಿದಾಗ ಒಬ್ಬ ವ್ಯಕ್ತಿ ಮೃತಪಡ್ತಾನೆ ಅಂತ ಕೊಟ್ಟಾಗ ಏನೋ ರಾವ್ ಅಂಥೇಳಿ ಅವರು ಕರ್ನಾಟಕದ ಗೃಹ ಮಂತ್ರಿಗಳು ಇಲ್ಲ ಇದು ನನಗೆ ನೋವಾಗಿದೆ ಅಂಥೇಳಿ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಈಗ ದುರಂತ ಏನು ಅಂದರೆ, ಅನ್ಯಾಯ ಮಾಡಿದವನು, ರೇಪ್ ಮಾಡಿ ಕೊಲೆಗಾರ, ಅವನು ಸನ್ನಡತೆಯಲ್ಲಿ ಬಿಡುಗಡೆ ಆಗಿದ್ದಾನೆ ಅಂಥೇಳಿ ಅವನಿಗೆ ಬಾಜ ಭಜಂತ್ರಿ ಜೊತೆ ಅವನ ಪಾದಪೂಜೆ ಒಂದು ಮಾಡಲಿಲ್ಲ ಇವರು. ಇದು ಅವರ ಸಂಸ್ಕಾರ ಹೀನತೆಯನ್ನು ತೋರಿಸ್ತದೆ. ಇದನ್ನು ಅವರು ಮುಂದಿನ ಜನಾಂಗಕ್ಕೆ ಏನು ಕೊಡ್ತಾರೆ? ಎಸ್, ಈಗ ನಮಗೆ ಎಲ್ಲರೂ ಕೇಳ್ತಾರೆ, ಏನು ಮೊದಲೆಲ್ಲ ಕೇಳ್ತಾ ಇದ್ವಿ, ಒಬ್ಬ ಟ್ರಾಫಿಕ್ ಜಂಕ್ಷನಲ್ಲಿ ಯಾರನ್ನಾದ್ರೂ ನೀವು ಗಾಡಿ ನಿಲ್ಲಿಸ್ಬಿಟ್ಟು ಯಾಕ್ರಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಸಾಮಾನ್ಯ ಜನರ ತಿಳುವಳಿಕೆ ಎಷ್ಟಿರುತ್ತೆ ಅಂದರೆ, ಏನ್ರಿ ವೀರಪ್ಪನಿಗೆ ಹಿಡಿಯೋಕ್ಕಾಗಲ್ಲ, ನಮಗೆ ಬಂದು ಹೆಲ್ಮೆಟ್ ಹಿಡಿತೀರಾ ಅಂತ. ಆಮೇಲೆ ವೀರಪ್ಪ ನಂಗೆ ಗುಂಡೊಡೆದು ಸಾಯ್ತಾನೆ, ನೀವು ಸಾಯಿಸ್ರಿ. ಸಾಯಿಸ್ಲಿಕ್ಕೆ ಬರಲ್ಲ. ವ್ಯವಸ್ಥೆಯ ಭಾಗ, ಪೊಲೀಸ್ ಅಂದರೆ ವ್ಯವಸ್ಥೆಯ ಭಾಗ, ಅದಕ್ಕೆ ಉತ್ತರದಾಯಿತ್ವ ಇರ್ತದೆ. ಆ ಉತ್ತರದಾಯಿತ್ವ ಇರಬೇಕಾದ್ರೆ ಆತ್ಮಸಾಕ್ಷಿನೂ ಇರಬೇಕು ಆ ಪೊಲೀಸ್ ಅಧಿಕಾರಿಗೆ. ನಾನು ಮಾಡಿ ತಪ್ಪು ಅಂದರೆ ತಪ್ಪನ್ನು ಒಪ್ಕೊಳ್ಳೋ ಅಂಥ ಪೊಲೀಸ್ ಅಧಿಕಾರಿಗಳು ಇರಬೇಕು. ಒಬ್ಬ ಗೃಹ ಮಂತ್ರಿ ಒಬ್ಬ ಪೊಲೀಸ್ ಮಾಡಿದಂಥ ಪೊಲೀಸ್ನ ಸಸ್ಪೆಂಡ್ ಮಾಡಲಿಲ್ಲ ಅವರು. ನನ್ನ ಅಡಿಯಲ್ಲಿ ಕೆಲಸ ಮಾಡೋರು, ನನ್ನ ಜವಾಬ್ದಾರಿ, ನಂದೆಲ್ಲೋ ಒಂದು ನ್ಯೂನತೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ. ನೀವು ಕೊಲೆಗಡುಕನಿಗೆ ರೇಪ್ ಮಾಡಿ ಕೊಲೆ ಮಾಡಿದವನಿಗೆ ನೀವು ರಾಜಾತಿಥ್ಯ ಕೊಟ್ಟು ಸ್ವೀಕಾರ ಮಾಡ್ತೀನಿ ಅಂದರೆ ದೇಶದ ಒಂದು ಮಟ್ಟ ಏನು, ಅಧಿಕಾರದಲ್ಲಿರುವವರ ಒಂದು ಪ್ರಜ್ಞೆಯ ಮಟ್ಟ ಅಂತ ನಾವು ಕರಿಬಹುದು ಏನೋ. ಬಹುಶಃ ನನಗನ್ಸುತ್ತೆ ಒಟ್ಟಾರೆಯಾಗಿ ಜನ್ಜಿಗಳು ಅಂತ ಏನು ಕರಿತೀವಿ, ಅಥವಾ ಈ ಜನ್ಜಿಗಳ ಹೋರಾಟದಿಂದ ಪ್ರೇರಿತರಾಗಿ ರಾಜಸ್ಥಾನ, ಮಧ್ಯಪ್ರದೇಶ ಅಲ್ಲೆಲ್ಲ ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಹೋರಾಟವನ್ನು ಮಾಡಿ ತಮ್ಮ ಡಿಮ್ಯಾಂಡ್ಗಳನ್ನು ಪಡ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಬಹುಶಃ ಎಲ್ಲೋ ಒಂದು ಕಡೆ ಈ ದೇಶದ ಭವಿಷ್ಯ ಇದೆಯಲ್ಲ, ಭವಿಷ್ಯಕ್ಕೆ ನಿಜವಾದಂತಹ ಭವಿಷ್ಯ ಇದೆ ಅಂತ ಅನ್ನೋದನ್ನು ಅವರು ಸಾಬೀತು ಮಾಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ, ವ್ಯವಸ್ಥೆ ನೀವು ಹೇಳಿದಾಗೆ ಪ್ರಾರಂಭ ಮಾಡ್ತಾ ವ್ಯವಸ್ಥೆಯ ಅವ್ಯವಸ್ಥೆಗಳನ್ನು ತುಂಬ ಸಾಧ್ಯಂತವಾಗಿ ವಿವರಿಸಿದ್ರಿ ನಮಗೆ. ಸೊ ವ್ಯವಸ್ಥೆ ಅವ್ಯವಸ್ಥೆ ಆದಾಗ ಸಂವಿಧಾನದ ಅಡಿಯಲ್ಲಿಯೇ ನ್ಯಾಯಾಲಯ, ಅಕಸ್ಮಾತ್ ಆ ನ್ಯಾಯಾಲಯದಲ್ಲೂ ಕೂಡ ನ್ಯಾಯ ಮರೀಚಿಕೆ ಆದರೆ ಜನತಾ ನ್ಯಾಯಾಲಯ ಇದೆ. ಆ ಜನತಾ ನ್ಯಾಯಾಲಯದ ನೆಲೆಯಲ್ಲಿ ಇವತ್ತಿನ ಜೆನ್ಜಿ, ನಾಳಿನ ಮತದಾರರು ಯಾರಾಗ್ತಾರೆ ಅವ್ರ ಕೈನಲ್ಲಿ ಈ ದೇಶದ ಭವಿಷ್ಯ ಸುರಕ್ಷಿತವಾಗಿರ್ತದೆ ಅಂತ ನಾವು ಅಂದ್ಕೋಬೋದೇನೋ, ಅಥವಾ ಜನ್ ಆಲ್ಫಾ ಇವಾಗ ತಯಾರಾಗ್ತಾ ಇದೆಯಲ್ಲ, ಬಹುಶಃ ಅದು ಕೂಡ ಅಂಥದ್ದೊಂದು ಭರವಸೆಯನ್ನು ಮುಟ್ಟಿಸ್ಬೋದೇನೋ ಅಂತ ಹೇಳ್ತಾ ಒಟ್ಟಾರೆಯಾಗಿ ಅದೇ ನಮಗೆ ಉಳಿದಿರೋ ಆಶಾಭಾವನೆ. ಎಸ್, ಈ ವ್ಯವಸ್ಥೆಯಲ್ಲಿ, ಸಂಪೂರ್ಣ ವ್ಯವಸ್ಥೆಯಲ್ಲಿ ನೈತಿಕ ಮಟ್ಟ ಕುಸಿತಾ ಇರಬೇಕಾದ್ರೆ ಏನೋ ಪ್ರಶ್ನೆ ಮಾಡೋರು ಹುಟ್ಕೊಳ್ತಾ ಇದ್ದಾರೆ ಅನ್ನೋದೇ ಇದೆಯಲ್ಲ, ಅದು ಈ ದೇಶದ ಭವಿಷ್ಯದ ಒಂದು ಆಶಾಭಾವನೆ ಅಂತ ನನ್ನ ಅನಿಸಿಕೆ. ಸೊ ಇದಾಗಿತ್ತು ವೀಕ್ಷಕರೇ. ಅಂದರೆ ಸಾಧ್ಯಂತವಾಗಿ ತುಂಬ ವಿವರವಾಗಿ ನಾವು ಇದನ್ನು ಮಾತಾಡಿದ್ವಿ.
ಯಾಕೆ ಅಂತಂದರೆ ಒಟ್ಟಾರೆ ನಮಗೆ ಪೊಲೀಸ್ ಇಲಾಖೆ, ಆ ಪೊಲೀಸ್ ಮ್ಯಾನ್ಯಲ್ಲು, ಮತ್ತು ಸರ್ ಅವ್ರು ಹೇಳಿದ ಹಾಗೆ ಡ್ರಿಲ್ ಮ್ಯಾನ್ಯುವಲ್ಗಳನ್ನೆಲ್ಲ ಹೇಳಿದ್ರಲ್ಲ, ಇದು ಬಹುತೇಕ ಜನಕ್ಕೆ ಗೊತ್ತಿರಲ್ಲ. ಅಂದರೆ ಹೇಗೆ ಒಂದು ಪೊಲೀಸ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ, ಮತ್ತು ಪೊಲೀಸ್ ವ್ಯವಸ್ಥೆ ಯಾವುದೇ ಕ್ರಮಗಳನ್ನು ತಗೊಳ್ಳುವಾಗ ಅದ್ರ ಹಿಂದ್ಗಡೆ ಇರಬೇಕಾದಂತಹ ರೀತಿ, ನೀತಿ, ನಿಯಮ, ಕ್ರಮ ಇವುಗಳು ಏನು ಅಂತ ಅನ್ನೋದನ್ನು ಅಫ್ಕೋರ್ಸ್ ಬಹುಶಃ ದಿನಗಟ್ಟಲೆ ಮಾತಾಡಿದ್ರು ಮುಗಿಲಾರದಷ್ಟಂತಹ ಇರ್ತವೆ. ಬಟ್ ಸೂಕ್ಷ್ಮವಾಗಿ ಇದನ್ನು, ಸ್ಥೂಲವಾಗಿ ಇದನ್ನು ತಿಳಿಸುವಂತಹ ಉದ್ದೇಶ ಇತ್ತು. ಏನೇ ಇರಲಿ, ಇವತ್ತು ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡೋ ಅಂಥದ್ದಿದೆಯಲ್ಲ, ಅಧಿಕಾರದಲ್ಲಿರುವಂಥವ್ರು ಖಂಡಿತ ಇದನ್ನು ಮಾಡಕೂಡ್ದು ಅಂತ ಅನ್ನೋದು ಬಹುಜನರ ಇವತ್ತಿನ ಅಭಿಪ್ರಾಯ ಆಗಿದೆ. ಹಾಗಾಗಿ ಸರ್ಕಾರವನ್ನು ನಡೆಸ್ತಾ ಇರುವವರು, ಗೌರ್ಮೆಂಟಿಗಿಂತ ಗೌರ್ನೆನ್ಸು ನಮ್ಮದು ಅಂತ ಹೇಳಿದಂತಹ ಜನ ಬಹುಶಃ ಮಧ್ಯರಾತ್ರಿಯ ವಿಡಿಯೋಗಳನ್ನು ಮಾಡೋದು ಬಿಟ್ಬಿಟ್ಟು ನಮ್ಮ ಜನ್ ಆಲ್ಫಾಗಳು ಅಥವಾ ಸ್ವಲ್ಪ ದೇಶದ ಸಂವಿಧಾನದ ಬಗ್ಗೆ, ದೇಶದ ಒಂದು ಆರೋಗ್ಯಕರವಾದಂತಹ ಸಮಾಜದ ಬಗ್ಗೆ ನಂಬಿಕೆ ಇರೋ ಅಂಥವ್ರ ಮಾತುಗಳನ್ನು ಕೇಳಿಸ್ಕೋಬೇಕಾದ ಅಗತ್ಯ ಇದೆ. ಕೇವಲ ಮನ್ ಕಿ ಬಾತ್ ನಿಮ್ಮಿಂದ ಕೇಳಿಸ್ಕೊಳ್ಳೋದಲ್ಲ, ಬೇರೆಯವರಿಂದ ನೀವು ಕೇಳುವಂತಹ ಸ್ಥಿತಿ ಬಂದಿದೆ ಅನ್ನೋದನ್ನು, ಜನ್ ಕಿ ಬಾತ್ ಕೇಳಬೇಕು ಅಂತ ಜಂಜೀಗಳು ಹೇಳಿದ್ದಾರೆ. ಸೊ ಅಂಥದ್ದೊಂದು ಭರವಸೆಯ ಭಾರತವನ್ನು ನಾವು ಖಂಡಿತ ನಿರೀಕ್ಷೆ ಮಾಡೋಣ, ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಸರ್ ಇಷ್ಟು ದೂರ ಬಂದು ನಮಗೆ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಟ್ಟಿದ್ದಕ್ಕೆ ಜನಶಕ್ತಿ ಮೀಡಿಯಾದ ಮತ್ತು ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇದಾಗಿತ್ತು ನಮ್ಮ ಈ ಮಾತುಕತೆ. ಬಹುಶಃ ನಮ್ಮ ತಲೆ ಮೇಲೆ ತೂಗ್ತಾ ಇರುವಂತಹ ಕತ್ತಿಗಳು ಒಂದೆರಡಲ್ಲ, ಅತ್ಯಂತ ಅಪಾಯದ ಅಂಚಿನಲ್ಲಿ ಪ್ರಜಾಪ್ರಭುತ್ವ ಇರುವಾಗ ನಮ್ಮ ಈ ಸಂವಿಧಾನವನ್ನು ಉಳಿಸಿಕೊಂಡು ಇದು ಇನ್ನೊಂದಿಷ್ಟು ಜನಮುಖಿಯಾಗಿ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಕ್ರಮವಾಗಿ ಉಳ್ಕೊಳ್ಳೋದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡುವ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಈ ಜಂಜಿ ಹೋರಾಟ ನನ್ನ ಪ್ರಕಾರ ಯಾವಾಗ ಆಗಬೇಕಾಗಿತ್ತು ಅಂತ ನನ್ನ ಒಂದು ಭಾವನೆ. ರೈತ ಚಳುವಳಿ ಆದಾಗ ರೈತರ ಮೇಲೆ ಒಬ್ಬ ಸಂಸತ್ ಸದಸ್ಯನ ಮಗ ಒಂದು ವಾಹನ ಚಲಾಯಿಸಿ ಎಷ್ಟೋ ಜನಕ್ಕೆ ಸಾಯಿಸ್ತಾರೆ. ಆತ ಮಾಡಿದಾಗ ಇಡೀ ದೇಶ ಅದನ್ನು ನೋಡ್ತು, ಅನ್ಯಾಯ ಅಂತು ಅಷ್ಟೇ. ಆತನ್ನು ಬಿಡುಗಡೆ ಮಾಡಿಕೊಂಡು ಹೊರಗಡೆ ತಂದಾಗ ಅವನಿಗೆ ವಿರೋಚಿತ ಸ್ವಾಗತ ಕೊಟ್ಟರು. ಆಗಲೇ ಇದು ಪ್ರಾರಂಭ ಆಗಬೇಕಾಗಿತ್ತು, ಭಾಳ ತಡವಾಗಿದೆ. ಬಟ್ ಬೆಟರ್ ಲೇಟ್ ದೆನ್ ನೆವರ್. ದೇಶಕ್ಕೆ ಒಳ್ಳೆಯದಾಗಲಿ ಅಂಥದ್ದೊಂದು ಸಂದರ್ಭವನ್ನು ಇಟ್ಕೋತಾ ಬಹುಶಃ ಭರವಸೆಯನ್ನು ಹುಟ್ಟಿಸ್ತಾ ಇದೆ ಯುವಜನತೆ. ಆ ಯುವಜನತೆಯ ಜೊತೆಗೆ ಈ ದೇಶದ ಸಮಗ್ರತೆ, ಸಾರ್ವಭೌಮತೆ ಮತ್ತು ಸರ್ವಧರ್ಮ ಸಮಭಾವದ ಸಹಿಷ್ಣು ದೇಶ ಅಂತ ಏನಿದೆಯಲ್ಲ, ಆ ಅಲಿಪ್ತ ನೀತಿಯ ದೇಶವನ್ನು ಉಳಿಸ್ಕೊಳ್ಳೋಣ ನಾವು ಅಂತ ಹೇಳ್ತಾ, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಎಂದಿನಂತೆ ನನ್ನ ಕೋರಿಕೆ, ಇದೊಂದು ಸ್ವತಂತ್ರ ಮಾಧ್ಯಮ. ಈ ಮಾಧ್ಯಮದ ಸಬ್ಸ್ಕ್ರೈಬರ್ಸು, ಚಂದಾದಾರರು ನೀವಿನ್ನೂ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಮತ್ತು ಇಂತಹ ಹಲವು ಕಾರ್ಯಕ್ರಮಗಳನ್ನ ನಾವು ಮಾಡುವಾಗ ನೀವು ನೋಡಿ ಮತ್ತು ಇತರರೊಂದಿಗೆ ಹಂಚಿ. ನಿಮ್ಮದೇನಾದರೂ ಅಭಿಪ್ರಾಯಗಳಿದ್ದರೆ, ಕಮೆಂಟ್ಗಳಿದ್ದರೆ, ವಿಮರ್ಶೆ, ಟೀಕೆಗಳಿದ್ದರೆ ಸದಾ ಅದಕ್ಕೆ ಜನಶಕ್ತಿ ಮೀಡಿಯಾ ಸ್ವಾಗತವನ್ನು ಮಾಡುತ್ತೆ. ನಮಸ್ಕಾರ.